ನಮಸ್ಕಾರ. ಸಿ ಬ್ಯಾಂಗ್ಳೂರು ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಲೋಕ ವಿಭಿನ್ನ ರುಚಿ ಅಂತಾರೆ. ಪ್ರಪಂಚದ ಬೇರೆ ಬೇರೆ ಜನಗಳ ರುಚಿ ಅಭಿರುಚಿಗಳು ಬೇರೆ ಬೇರೆ. ಕೆಲವರಿಗೆ ಕಾಫಿ ಇಷ್ಟ, ಕೆಲವರಿಗೆ ಟೀ ಇಷ್ಟ, ಕೆಲವರಿಗೆ ಸಿಹಿ ಇಷ್ಟ, ಕೆಲವರಿಗೆ ಖಾರ ಇಷ್ಟ, ಕೆಲವರಿಗೆ ಸಸ್ಯಾಹಾರ ಬೇಕು, ಕೆಲವರಿಗೆ ಮಾಂಸಾಹಾರ ಇಚ್ಛೆ. ರುಚಿಗಳು ಬೇರೆ ಬೇರೆ. ಆದರೆ ಒಂದು ವಿಚಾರದಲ್ಲಿ ಪ್ರಪಂಚದಲ್ಲಿ ಜನಗಳನ್ನು ಕೇಳಿದರೆ ಯಶಸ್ಸು ಯಾರ್ಯಾರಿಗೆ ಬೇಕು ಅಂದರೆ ಪ್ರತಿಯೊಬ್ಬರೂ ಹೇಳ್ತಾರೆ, ಎಲ್ಲರಿಗೂ ನನಗೆ ಯಶಸ್ಸು ಬೇಕು. ಯಾರಿಗೆ ಜೀವನದಲ್ಲಿ ವೈಫಲ್ಯ ಬೇಕು, ಯಾರಿಗೂ ಬೇಡ. ಹಾಗೆ ಪ್ರಪಂಚದಲ್ಲಿ ಆನಂದ ಯಾರಿಗೆ ಬೇಕು, ಎಲ್ಲರೂ ಕೈ ಎತ್ತಾರೆ. ಯಾರಿಗೆ ಜೀವನದಲ್ಲಿ ಗೋಳು ಬೇಕು, ಗೋಳು ಬೇಡ. ಬೇರೆ ಬೇರೆ ರುಚಿಗಳಿರುತ್ತೆ. ಆದರೆ ಯಶಸ್ಸು ಮತ್ತು ಆನಂದ ಮಾತ್ರ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕು. ಇದು ಎರಡು ಯಾರಲ್ಲಿ ಇರ್ತಾರೋ ಅವರನ್ನು ಹೇಳ್ತೀವಿ ಜೀವನದಲ್ಲಿ ವಿಜೇತರು. ಎರಡೂ ಬೇಕು, ಯಶಸ್ಸು ಬೇಕು, ಆನಂದ ಬೇಕು. ಬಹಳ ಜನಕ್ಕೆ ಇದು ಬೇಕಾದರೂ ಕೂಡ ಬಹಳ ಕಮ್ಮಿ ಜನಕ್ಕೆ ಮಾತ್ರ ಈ ಯಶಸ್ಸು ಮತ್ತು ಆನಂದ ಲಭ್ಯವಾಗಿರುತ್ತೆ. ನಮ್ಮ ಈ ಭಾಷಣದ ಉದ್ದೇಶ ಯಶಸ್ಸು ಅಂದ್ರೇನು, ಅದನ್ನು ಗಳಿಸೋದು ಹೆಂಗೆ, ಆನಂತರ ನಾವು ಆನಂದದ ಬಗ್ಗೆ ಚರ್ಚೆ ಮಾಡುವ. ಮೊದಲನೇದಾಗಿ ಯಶಸ್ಸು ಎಂದ್ರೇನು, ಅದನ್ನು ಗಳಿಸೋದು ಹೇಗೆ. ಯಶಸ್ಸು ಅಂದರೆ ಬಹಳ ಜನಕ್ಕೆ ಬೇರೆ ಬೇರೆ ರೀತಿ. ಒಂದು ಮಾತ್ರ ಪ್ರತಿಯೊಬ್ಬರು ಒಪ್ಪಿರ್ತಾರೆ, ಯಶಸ್ಸು ಅಂದರೆ ಗುರಿ ಸಾಧನೆ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಯಶಸ್ಸು ಬೇಕು. ಪ್ರತಿಯೊಬ್ಬರು ಒಪ್ತಾರೆ ಯಶಸ್ಸು ಅಂದರೆ ಗುರಿ ಸಾಧನೆ. ಆದ್ದರಿಂದ ಯಶಸ್ಸಿನ ಮೊದಲನೇ ಹೆಜ್ಜೆ ನಮಗೆ ಒಂದು ಜೀವನದಲ್ಲಿ ಒಂದು ಗುರಿ ಇರಬೇಕು. ಮೊದಲನೇ ಸ್ಟೆಪ್, ಮೊದಲನೇ ಹೆಜ್ಜೆ, ಯಶಸ್ಸಿನ ಮೊದಲನೇ ಹೆಜ್ಜೆ ಒಂದು ಗುರಿ ನಿಯೋಜನೆ. ಆದರೆ ಈ ಭಾಷಣದಲ್ಲಿ ನಾವು ಯಾವ ರೀತಿ ಗುರಿ ಹಾಕೊಳ್ಳೋದು ಅದರ ಬಗ್ಗೆ ಮಾತಾಡೋದಿಲ್ಲ. ಅದು ಬಗ್ಗೆ ವಿವರವಾಗಿ ಮುಂದೆ ಮಾತಾಡುವ. ಆದರೆ ಮುಖ್ಯವಾಗಿ ತಿಳ್ಕೋಬೇಕು, ಒಂದು ಗುರಿ ಹಾಕೊಳ್ಳುವಾಗ ಒಂದು ದೀರ್ಘಾವಧಿ ಮತ್ತು ಅಲ್ಪಾವಧಿ ಗುರಿ ಹಾಕಬೇಕು. ಇದು ನಮ್ಮ ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಕ್ಷೇತ್ರದಕ್ಕೂ ಅನ್ವಯಿಸೋ ಹಂಗಿರಬೇಕು. ಅದ್ರ ಬಗ್ಗೆ ಮುಂದೆ ವಿವರವಾಗಿ ಚರ್ಚೆ ಮಾಡೋಣ. ಒಂದು ಸ್ಪಷ್ಟ ಮೊದಲನೇದಾಗಿ ಜೀವನದಲ್ಲಿ ಗುರಿ ಇರಬೇಕು. ಆಯಿತು, ಜೀವನದಲ್ಲಿ ಗುರಿ ಇದೆ ಅಂತ ಅನ್ಕೊಡುವ. ಯಾಕೆಂತಂದ್ರೆ ಜೀವನದಲ್ಲಿ ಗುರಿ ಇಲ್ಲದೆ ಹೋದ್ರೆ, ಒಂದು ಸಮುದ್ರದಲ್ಲಿ ಒಂದು ಬೋಟ್ ಇದ್ದು ಅದರಲ್ಲಿ ನಾವಿಕ ಇಲ್ಲದೆ ಹೋದ್ರೆ ಹೇಗೆ ತೆರೆಗಳು ಬಂದರೆ ಹಿಂಗೆ ಓಡಾಡಿ ಕೆಳಗೆ ಮುಳುಗೋಗುತ್ತೋ, ಆ ರೀತಿ ಯಾವ ಮನುಷ್ಯನಿಗೆ ಗುರಿ ಹಾಕೊಳ್ಳೋದಿಲ್ವೋ ಅವನ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಅಸಾಧ್ಯ. ಗುರಿ ಇದೆ ಅಂತ ಅನ್ಕೊಳ್ಳುವ, ಗುರಿ ಹಾಕ್ಕೊಂಡಿದ್ವಿ. ಬಟ್ ಗುರಿ ಹಾಕ್ಕೊಂಡ್ರು ಕೂಡ ಪ್ರಪಂಚದಲ್ಲಿ ಯಶಸ್ಸಾಗೋದು ಕಮ್ಮಿ ಜನ ಮಾತ್ರ. ಪ್ರತಿಯೊಬ್ಬರಿಗೂ ಯಶಸ್ಸು ಬೇಕು, ಆದರೆ ಯಶಸ್ಸಾಗೋದು ಬಹಳ ಕಮ್ಮಿ ಜನ. ಆದ್ರಿಂದ ನಾವೀಗ ಚರ್ಚೆ ಮಾಡುವ ಯಶಸ್ಸಿನ ಗುಟ್ಟೇನು, ವೈಫಲ್ಯದ ಕಾರಣ ಏನು, ಕೆಲವೇ ಜನ ಪ್ರಪಂಚದಲ್ಲಿ ಯಶಸ್ಸಾಗ್ತಾರೆ, ಅದು ಯಾಕೆ, ಅವರಲ್ಲಿ ಏನು ಇವೆ, ವಿಫಲರಾಗ್ತಾರೆ, ಅದರಲ್ಲಿ ಏನಿದೆ. ಈ ರೀತಿ ನಾವು ನೋಡಿದಾಗ ನಾವು ಪ್ರಪಂಚವನ್ನು ನೋಡಬೇಕು. ಯಶಸ್ವಿ ವ್ಯಕ್ತಿಗಳಿದ್ದಾರೆ, ವೈಫಲರಾದವರು ಇದ್ದಾರೆ. ಆ ಯಶಸ್ವಿ ವ್ಯಕ್ತಿಗಳಲ್ಲಿ ಏನು ಇದೆ ಅಂತ ನೋಡಿ, ವಿಫಲರಾದರಲ್ಲಿ ಏನಿಲ್ಲ, ನ್ಯೂನತೆಗಳಿವೆ ತಿಳ್ಕೊಂಡು ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬಹುದು. ಮೊದಲನೇದಾಗಿ ಜೀವನದಲ್ಲಿ ಯಶಸ್ಸು ಗಳಿಸ್ಬೇಕಂತಂದ್ರೆ ಪ್ರಥಮವಾಗಿ ನಮಗೆ ಬೇಕು ಜ್ಞಾನ. ಇಂಗ್ಲಿಷ್ನಲ್ಲಿ ನಾಲೆಡ್ಜ್ ಅಂತಾರೆ. ಯಾವ ಜ್ಞಾನ? ಆ ಗುರಿಗೆ ಸಂಬಂಧಪಟ್ಟಂತ ಯಾವ ಗುರಿಯನ್ನು ಹಾಕ್ಕೊಂಡಿದೀವಿ ಆ ಗುರಿಯನ್ನು ಹಾಕೊಳ್ಳೋಂತ ಅದನ್ನ ಮಾಡ್ಬೇಕಂತಂದ್ರೆ ಆ ವಿಚಾರದಲ್ಲಿ ಸಾಕಷ್ಟು ಜ್ಞಾನ ಬೇಕು. ಆ ಜ್ಞಾನ ಬರೋದು ಹೇಗೆ? ನಮ್ಮ ಪಂಚ ಇಂದ್ರಿಯಗಳನ್ನ ಇಟ್ಕೊಂಡು ಅದರ ಹಿಂದೆ ನಮ್ಮ ಮನಸ್ಸಿದ್ರೆ ಮಾತ್ರ ಜ್ಞಾನ ಬರುತ್ತೆ. ನಾನು ನೋಡ್ತಾ ಇದ್ದೀನಿ, ನಾನು ಕೆಲವು ಸರಿ ಹೀಗೆ ನೋಡ್ತಾ ಇದ್ರು ಕಣ್ಣಿಗೆ ಕಾಣಿಸೋದಿಲ್ಲ. ಶಬ್ದ ಇದೆ, ಕಿವಿ ಇದೆ, ಆದ್ರೂ ಮನಸ್ಸು ನನ್ನ ಕಿವಿ ಹಿಂದೆ ಹೋದ್ರೆ ನನಗೆ ಗ್ರಹಣ ಆಗೋದಿಲ್ಲ. ಆದ್ರಿಂದ ಮುಖ್ಯವಾಗಿ ನಮ್ಮ ಇಂದ್ರಿಯಗಳು ಇದ್ದರೆ ನನಗೆ ಜ್ಞಾನ ಬರೋದಿಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇಂದ್ರಿಯಗಳಿವೆ. ಆದರೆ ನನಗೆ ಜ್ಞಾನ ಬರ್ಬೇಕಂತಂದ್ರೆ ಈ ಇಂದ್ರಿಯಗಳು ಇದ್ದರೆ ಸಾಲದು, ಅದರ ಹಿಂದ್ಗಡೆ ಮನಸ್ಸಿರಬೇಕು. ಬಹಳಷ್ಟು ಜನಕ್ಕೆ ಈ ಕಲೆ ಕಮ್ಮಿ ಇರುತ್ತೆ. ಅದರಿಂದ ಮೊದಲನೇದಾಗಿ ಮೊದಲು ನಮ್ಮ ಇಂದ್ರಿಯಗಳ ಹಿಂದೆ ಮನಸ್ಸನ್ನು ಇಟ್ಕೊಳ್ಳೋದು. ಆ ಮನಸ್ಸು ಏನಾದ್ರೂ ಕುಡಿದಾಡ್ತಾ ಇದ್ರೆ, ತಳಮಳ ಗಿಳಮಳ ಇದ್ದರೆ ನಾವು ಪ್ರಪಂಚದ ಜ್ಞಾನವನ್ನ ಗ್ರಹಿಸೋದಕ್ಕೆ ಅಸಾಧ್ಯ. ಅದರಿಂದ ಮುಖ್ಯವಾಗಿ ನಾವು ಯಾವ ರೀತಿ ನಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು,
ಆ ಗಲಿಬಿಲ್ದೆ ಹೆಂಗಿರ್ಬೇಕು ನೋಡ್ಕೋಬೇಕು, ಆ ರೀತಿ ತಿಳ್ಕೊಂಡು ಮಾಡ್ತಾರೋ ಅಂಥವ್ರಿಗೆ ಈ ಜ್ಞಾನವನ್ನು ಸಂಪಾದನೆ ಮಾಡೋದು ಸಾಧ್ಯ. ಎರಡನೇದಾಗಿ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ಬೇಕಂತಂದ್ರೆ ಆ ಕೆಲಸವನ್ನ ಮಾಡೋಕ್ಕೆ ಒಂದು ಕೆಲವು ಕೌಶಲ್ಯ ಬೇಕು. ಇಂಗ್ಲಿಷ್ನಲ್ಲಿ ಅದಕ್ಕೆ ಫಂಕ್ಷನಲ್ ಸ್ಕಿಲ್ ಅಂತಾರೆ. ಎ ಸ್ಕಿಲ್ ವಿಚ್ ಇಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ಎ ಫಂಕ್ಷನ್. ನಾವು ಪ್ರಪಂಚದಲ್ಲಿ ಯಶಸ್ಸಾಗಬೇಕಂದ್ರೆ ಜ್ಞಾನ ಬೇಕು. ಜ್ಞಾನ ಮಾತ್ರ ಸಾಲದು, ಆ ಒಂದು ಕೆಲಸವನ್ನು ಮಾಡಬೇಕು. ಆ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸ ಮಾಡುವಂತ ಕೌಶಲ್ಯ ಬೇಕು, ಸ್ಕಿಲ್ ಅಂತ. ಅದು ಯಾವ್ದು ಮಾಡೋದು? ನಮ್ಮಲ್ಲಿ ಕರ್ಮೇಂದ್ರಿಯಗಳು ಅಂತಾರೆ, ಆರ್ಗನ್ಸ್ ಆಫ್ ಆಕ್ಷನ್. ಈ ಕರ್ಮ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಅದರ ಹಿಂದೆ ಕೂಡ ಸ್ವಲ್ಪ ನಮ್ಮ ಮನಸ್ಸು ಸರಿಯಾಗಿರ್ಬೇಕು. ಕೈ ಹಿಂದ್ಗಡೆ ಮನಸ್ಸಿರಬೇಕು, ನನ್ನ ಬಾಯಿ ಹಿಂದ್ಗಡೆ ಮನಸ್ಸಿರಬೇಕು. ಯಾರು ಈ ಕಲೆಯನ್ನು ರೂಢಿಸ್ಕೊಂತಾರೋ ಅವರು ಒಂದು ಇಂಟೆಲೆಕ್ಚುಯಲ್ ಕೆಲಸ ಆಗಲಿ ಅಥವಾ ಒಂದು ಶಕ್ತಿಯಿಂದ ಉಪಯೋಗಿಸ ಮಾಡೋ ಕೆಲಸನಾಗ್ಲಿ, ಆ ಕೆಲಸವನ್ನ ಸಮರ್ಪಕವಾಗಿ ಮಾಡಬೇಕಂತಂದ್ರೆ ಅದರಲ್ಲಿ ಈ ಕ್ರಿಯಾ ಕೌಶಲ್ಯ ಇರಬೇಕು. ಇದೆರಡು ಯಶಸ್ಸಿನ ಏನಂತಾರೆ ಮೊದಲು ಅಡಿಪಾಯ. ಇದೆರಡು ಬೇಕೇ ಬೇಕು. ಮೊದಲು ಶ್ರೇಷ್ಠವಾದ ಗುರಿ ಇರಬೇಕು, ಸರಿಯಾದ ಗುರಿ ಇರಬೇಕು, ಸ್ಪಷ್ಟವಾದ ಗುರಿ ಇರಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ, ನಂತರ ಆ ಕೆಲಸವನ್ನ ಮಾಡೋ ರೀತಿ ಕಲೆ. ಬಟ್ ಎಷ್ಟೋ ಜನಕ್ಕೆ ಗುರಿ ಇರುತ್ತೆ, ಜ್ಞಾನ ಇರುತ್ತೆ, ವಿಪರೀತ ಏನಂತಾರೆ ಓದಿರ್ತಾರೆ, ಪಾರಂಗತರಾಗಿರ್ತಾರೆ, ಅವ್ರಿಗೆ ಕೆಲಸ ಮಾಡೋದು ಗೊತ್ತಿರುತ್ತೆ. ಆದ್ರೂ ಕೂಡ ಬಹಳಷ್ಟು ಜನ ತಿಳುವಳಿಕೆ ಇರೋರು, ಕೌಶಲ್ಯ ಇರೋರು ಕೂಡ ಪ್ರಪಂಚದಲ್ಲಿ ಯಶಸ್ಸಾಗಲ್ಲ. ಅದಕ್ಕೆ ಕಾರಣ ಏನು? ಅದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಒಂದು ಮ್ಯಾನೇಜ್ಮೆಂಟ್ನಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ಅಮೆರಿಕಾದ ಒಂದು ಶೂ ಕಂಪನಿ ಬಹಳಷ್ಟು ಎಲ್ಲ ಕಡೆ ಅವರದು ಆಗಿತ್ತು. ಕಡೆಗೆ ಒಂದು ಆಫ್ರಿಕಾ ದೇಶಕ್ಕೆ ಅವರನ್ನ ಮಾರ್ಕೆಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಬ್ಬ ತುಂಬಾ ಆ ವಿಷಯದಲ್ಲಿ ಶೂನಲ್ಲಿ ಮಾರ್ಕೆಟಿಂಗ್ನಲ್ಲಿ ತಿಳುವಳಿಕೆ ಆದ ಒಬ್ಬ ವ್ಯಕ್ತಿಯನ್ನ ಆ ಆಫ್ರಿಕಾ ಅದಕ್ಕೆ ಕಳಿಸ್ತಾರೆ. ಅಲ್ಲಿ ಹೋದಾಗ ಹೋಗ್ತಾನೆ, ಆ ಶೂ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳುವಳಿಕೆ ಇದೆ, ಜ್ಞಾನ ಇದೆ, ಕೌಶಲ್ಯ ಇದೆ. ಅಲ್ಲಿ ಹೋದಾಗ ನೋಡ್ತಾನೆ ಆಫ್ರಿಕಾ ದೇಶ ಹಿಂದುಳಿದ ದೇಶ, ಅಲ್ಲಿರೋ ಜನಗಳೆಲ್ಲ ಅನಾಗರಿಕರು, ಬರೀ ಕಾಲಿನಿಂದ ಓಡಾಡ್ತಾ ಇರ್ತಾರೆ. ತಕ್ಷಣ ಅವನಿಗೆ ಬೇಜಾರಾಗ್ಬಿಡುತ್ತೆ, ಏನ್ ಇಂಥ ಜಾಗಕ್ಕೆ ಬಂದಿವಿ. ತಕ್ಷಣ ಅವನ ಕಂಪನಿಗೆ ಒಂದು ಕೇಬಲ್ ಕಳಿಸಿದ್ದಂತೆ, ಈ ಜಾಗ ಶೂ ಮಾರ್ಕೆಟ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಇಲ್ಲಿರೋರು ಯಾರು ಅನಾಗರಿಕರು, ಯಾರು ಶೂನು ಕೂಡ ಹಾಕೊಂಡಿಲ್ಲ. ಅವನು ವಾಪಸ್ ಹೋದಾಗ ಆ ಕಂಪನಿ ಅವನಿಂದ ಕೆಲಸದಿಂದ ತೆಗಿತಾರೆ. ಅದೇ ಜಾಗಕ್ಕೆ ಇನ್ನೊಬ್ಬನ ಕಳಿಸ್ತಾರೆ. ಈ ವ್ಯಕ್ತಿಗೆ ಆ ಮೊದಲನೇ ವ್ಯಕ್ತಿಗಿದ್ದಂತ ಜ್ಞಾನದಲ್ಲಿ ಅರ್ಧ ಕೂಡ ಜ್ಞಾನ ಇಲ್ಲ, ಅರ್ಧ ಕೂಡ ಕೌಶಲ್ಯ ಇಲ್ಲ. ಆದ್ರೆ ಕಳ್ಸೋಕ್ ಮುಂಚೆ ಅವನನ್ನ ಒಂದು ವಾರ ಅಲ್ಲಿ ತೋರಿಸಿ ನಂತರ ಕಳಿಸ್ತಾರೆ. ಅವನು ಅದೇ ಜಾಗಕ್ಕೆ ಹೋಗ್ತಾನೆ. ಅದೇ ಆಫ್ರಿಕನ್ರು, ಹಿಂದುಳಿದ ಜನಾಂಗ, ಹಿಂದುಳಿದವರು, ಅನಾಗರಿಕರು. ಅಲ್ಲಿ ಹೋದ ಕೂಡಲೇ ನೋಡ್ತಾನೆ ಬರೀ ಕಾಲಿನಿಂದ ಓಡಾಡ್ತಾ ಇದ್ದಾರೆ ಅನಾಗರಿಕರು. ತಕ್ಷಣ ಇವನು ಅಲ್ಲಿಗೆ ಅವನ ಕಂಪನಿಗೆ ಒಂದು ಟೆಲಿಗ್ರಾಮ್ ಕಳಿಸ್ತಾನಂತೆ, ನಿಮ್ಮಲ್ಲಿರೋ ಎಲ್ಲ ಶೂಗಳನ್ನ ಕಳಿಸ್ಕೊಡಿ, ಎಲ್ಲಾರನ್ನು ಮಾರ್ಕೆಟ್ ಮಾಡ್ಬಿಡ್ತೀನಿ. ಯಾರೂ ಕೂಡ ಶೂ ಹಾಕ್ಲಿಲ್ಲ. ನೋಡಿ, ಇದನ್ನು ಸ್ವಲ್ಪ ಯೋಚನೆ ಮಾಡಿ. ಚೆನ್ನಾಗಿ ತಿಳುವಳಿಕೆ ಇರೋ, ಚೆನ್ನಾಗಿ ಜ್ಞಾನ ಇದ್ದ, ಚೆನ್ನಾಗಿ ಕೌಶಲ್ಯ ಇದ್ದ ವ್ಯಕ್ತಿ ವಿಫಲನಾದ. ಕಮ್ಮಿ ಜ್ಞಾನ ಇದ್ದು ಕಮ್ಮಿ ಕೌಶಲ್ಯ ಆಗಿದ್ದ ವ್ಯಕ್ತಿ ಯಶಸ್ಸಾದ. ಅದರಿಂದ ಕಾರಣ ಏನು? ಆದ್ರೆ ನಾನು ಹೇಳ್ತಾ ಇಲ್ಲ ಈ ಜ್ಞಾನ ಮತ್ತೆ ಕೌಶಲ್ಯ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಇದ್ದ ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಯಶಸ್ಸಾಗೋದಕ್ಕೆ ಆಗಲ್ಲ. ಹಾಗಿದ್ರೆ ಏನು ಇವರಿಬ್ಬರಲ್ಲಿದ್ದ ವ್ಯತ್ಯಾಸ ಏನು? ಅದರಲ್ಲಿ ಮುಖ್ಯವಾಗಿ ಅಂತಾರೆ ನಮ್ಮ ಮನೋಭಾವ. ಈ ಎರಡನೇ ವ್ಯಕ್ತಿಯಲ್ಲಿ ಮನೋಭಾವ ಸಕಾರಾತ್ಮಕ ಆಗಿತ್ತು, ಮೊದಲನೇ ವ್ಯಕ್ತಿಯಲ್ಲಿ ಅವನ ಮನೋಭಾವ ನಕಾರಾತ್ಮಕ ಇತ್ತು. ಯಾವ ವ್ಯಕ್ತಿಯಲ್ಲಿ ಎಷ್ಟೇ ಜ್ಞಾನ ಮತ್ತೆ ಎಷ್ಟೇ ಕೌಶಲ್ಯ ಇದ್ರೂ ಕೂಡ ಅವರ ಮನೋಭಾವ ನಕಾರಾತ್ಮಕವಾಗಿರುತ್ತೆ, ಅವರ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಅಸಾಧ್ಯ. ಆದರೆ ಯಾವ ವ್ಯಕ್ತಿಯಲ್ಲಿ ಮನೋಭಾವ ಸಕಾರಾತ್ಮಕವಾಗಿರುತ್ತೆ ಅವನು ಪ್ರಪಂಚದಲ್ಲೂ ಹೇಗಾದ್ರೂ ಮಾಡಿ ಆ ಜ್ಞಾನವನ್ನೇ ಮತ್ತೆ ಕೌಶಲ್ಯವನ್ನ ಸಂಪಾದನೆ ಮಾಡ್ತಾನೆ. ಆದ್ರಿಂದ ನಾವು ಜೀವನದಲ್ಲಿ ಯಶಸ್ಸಾಗಬೇಕಂದ್ರೆ ಬಹಳಷ್ಟು ಮುಖ್ಯ ನಮ್ಮ ಮನೋಭಾವ ಸಕಾರಾತ್ಮಕವಾಗಿರಬೇಕು. ನಾವು ಸಾಮಾನ್ಯವಾಗಿ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಯಾರು ಈ ನಮ್ಮ ಮನೋಭಾವನ ಸಕಾರಾತ್ಮಕ ಮಾಡಿಕೊಳ್ಳೋದಿಲ್ಲ ಅವರು ನಾವು ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಅಸಾಧ್ಯ. ಒಂದು ಉದಾಹರಣೆಯನ್ನು ಹೇಳ್ತೀನಿ. ಒಬ್ಬ ರೈತ ಹಿಂದ್ಗಡೆ ಕೋಳಿ ಮೊಟ್ಟೆಗಳು ಹಾಕಿದ್ದು, ಅವನೇನು ಮಾಡ್ದ, ಆ ಮೊಟ್ಟೆಗಳನ್ನ ತಂದಿಟ್ಟಿದ್ದ. ಅವನಿಗೆ ಒಂದು ಹದ್ದಿನ ಒಂದು ಮೊಟ್ಟೆ ಸಿಕ್ತು. ಅದನ್ನು ತಂದಿದ್ದು ಜೊತೆ ಇಟ್ಟ. ಕಾಲಕ್ರಮೇಣ ಈ ಹದ್ದಿನ ಮೊಟ್ಟೆಯಿಂದ ಒಂದು ಹದ್ದಿನ ಮರಿ ಬಂತು. ಆ ಕೋಳಿ ಮೊಟ್ಟೆಗಳಿಂದ ಕೋಳಿ ಮರಿ ಬಂತು. ಇವನೇನ್ ಮಾಡ್ತಾ ಇದ್ದ, ಎಲ್ಲದಕ್ಕೂ ಸರಿಯಾಗಿ ಆ ಚಿಕನ್ ಫೀಡ್ಸ್ ಒಂದೇ ಆಹಾರವನ್ನು ಕೊಡ್ತಾ ಇದ್ದ. ಈ ಹದ್ದಿನ ಮೊಟ್ಟೆ ಇಂದ ಹದ್ದಿನ ಮರಿ ಬಂದಿದೆ,
ಕೋಳಿ ಮೊಟ್ಟೆಯಿಂದ ಕೋಳಿ ಮರಿ, ಈ ಹದ್ದಿನ ಮಟ್ಟಿ ಆ ಕೋಳಿ ಮರಿಗಳಿಗೆ ಸುತ್ತ ಬೆಳೆದು 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 ಆ ಕೋಳಿ ಮರಿಯ ತರನೇ ನಡ್ಕೊಳಕ್ ಶುರು ಮಾಡ್ತು. ಅದೇ ತರ ಕುಂತಿ ಕೂತಿತ್ತು, ಅದೇ ಆಹಾರವನ್ನು ತಿಂತಾ ಇತ್ತು. ಇವನಿಗೊಂಥರ ಸಮಾಧಾನ. ಒಂದು ದಿನ ಒಬ್ಬ ಪರಿಸರವಾದಿ ಬಂದು ನೋಡ್ತಾನೆ, ಹದ್ದಿನ ಮರಿ ಕೋಳಿ ಮರಿ ಜೊತೆ ಕೋಳಿ ಮರಿ ತರ ಇದೆ. ಅವನು ಹೇಳ್ತಾನೆ ರೈತನಿಗೆ, ಇದು ಹದ್ದಿನ ಮರಿ, ಇದರ ಜಾಗ ಅಲ್ಲಿ, ಅದಕ್ಕೆ ಆ ಶಕ್ತಿ ಇದೆ, ಮೇಲ್ಗಡೆ ಇರುವಂತ ಶಕ್ತಿ ಇದೆ, ಅಲ್ಲಿರ್ಬೇಕು. ರೈತ ಹೇಳ್ತಾನೆ, ನಾನು ಇದನ್ನ ಇವುಗಳ ಜೊತೆ ಬೆಳೆಸಿದ್ದೀನಿ, ಈ ಕೋಳಿ ಮರಿಗಳ ಜೊತೆ ಬೆಳೆಸಿದೆ, ಆದ್ರಿಂದ ಈ ಹದ್ದಿನ ಮರಿಗೆ ಹಾರೋದಿಕ್ಕೆ ಬರೋದೇ ಇಲ್ಲ ಅಂತ. ಇವರ ನಡುವೆ ವಾಗ್ವಾದ ನಡೆಯುತ್ತೆ. ಆ ಪರಿಸರವಾದಿ ಹೇಳ್ತಾನೆ, ಇದು ಅಲ್ಲಿ, ಈ ಹದ್ದಿನ ಜಾಗ ಮೇಲೆ, ಅದಕ್ಕೆ ಹಾರತ್ತೆ. ರೈತ ಹೇಳ್ತಾನೆ, ಚೇ ಆಗಲ್ಲ ಅಂತ. ಕಡೆಗೆ ಪ್ರಯತ್ನ ಮಾಡ್ತೀನಿ ಅಂತ ಏನ್ ಮಾಡ್ತಾನೆ ಪರಿಸರವಾದಿ, ಆ ಹದ್ದಿನ ಮರಿಯನ್ನು ಕೈಯಲ್ಲಿ ಇಟ್ಕೊಂಡು ನಿಂತ್ಕೊಂಡು ಹೇಳ್ತಾನೆ, ನೀನು ಹದ್ದು, ನಿನಗೆ ಹಾರಬಲ್ಲೆ, ಮೇಲೆ ಹಾರು ಅಂತ ಹೇಳಿ ಬಿಟ್ಟಾಗ ಸ್ವಲ್ಪ ಹೊತ್ತಾನೆ ಮತ್ತೆ ಪುಸುಕ್ ಅಂತ ಕೆಳಗೆ ಬಂದು ಆ ಕೋಳಿ ಮರಗಳ ಜೊತೆ ಅದನ್ನೇ ತಿನ್ನೋದು ಶುರು ಮಾಡುತ್ತೆ. ರೈತ ಹೇಳ್ತಾನೆ, ನೋಡಿದೆ, ನಾನು ಹೇಳಿದೆ ಅದಕ್ಕಾಗೋದಿಲ್ಲ ಅಂತ. ಇವನು ಬಿಡಲ್ಲ. ಎರಡನೇ ದಿನ ಬಂದು ಅದೇ ಹದ್ದಿನ ಮರಿಯನ್ನ ಮಾಡಿ ಮೇಲೆ ಕರ್ಕೊಂಡೋಗಿ ಕೈಯಲ್ಲಿ ಇಟ್ಕೊಂಡು ಹೇಳ್ತಾನೆ, ನೀನು ಹದ್ದು, ನಿನ್ ಕೈಯಲ್ಲಿ ಹಾರಕ್ಕಾಗತ್ತೆ, ಅಲ್ಲಿ ಯು ಕ್ಯಾನ್ ಫ್ಲೈ, ಹಾರೋ ನಂಗೆ ಬಿಡ್ತಾನೆ. ಅದಕ್ಕೆ ಒಂದ್ ಸ್ವಲ್ಪ ಡೌಟ್ ಆಗತ್ತೆ, ಏನೋ ಇದೆ. ಕಡೆಗೆ ಒಂಥರ ಕನ್ಫ್ಯೂಷನ್ ಆಗ್ಬಿಟ್ಟು ಮತ್ತೆ ಕೆಳಗೆ ಬಂದು ಆ ಕೋಳಿ ಮರಗಳ ಜೊತೆ ಮತ್ತೆ ಅಂತ ಶುರುವಾಗುತ್ತೆ. ರೈತ ಹೇಳ್ತಾ, ನೋಡಿದ್ಯಾ, ನಾನು ಹೇಳಿಲ್ವಾ ಅದಕ್ಕೆ ಹಾರೋದಕ್ಕೆ ಬರೋದಿಲ್ಲ ಅಂತ. ಇವನು ಬಿಡೋದಿಲ್ಲ. ಮೂರನೇ ದಿನ ಬರ್ತಾನೆ ಯಾರು ಪರಿಸರವಾದಿ, ಈ ಹದ್ದಿನ ಮರಿನ ಇವನು ಹೇಳ್ತಾನೆ, ರೈತ ಅದಕ್ಕೆ ಬರೋದಿಲ್ಲ, ಅದಕ್ಕಾಗಲ್ಲ ಅಂತ. ಪರಿಸರವಾದಿ ಬಿಡಲ್ಲ. ಆ ಹದ್ದಿನ ಮರಿನ ತಗೊಂಡೋಗಿ ಮೇಲ್ಗಡೆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿ ಮೇಲೆ ಹೋಗ್ತಾನೆ. ಮೇಲೆ ಹೋದಾಗ ನೋಡಿ ಕೆಳಗಡೆ ಕೋಳಿ ಮರಿಗಳಾಗ್ಲಿ ಇವಾಗ್ಲಿ ಏನೂ ಇಲ್ಲ, ಮೇಲೆ ವಿಶಾಲವಾದ ನೀಲಿ ಆಕಾಶ, ಒಳ್ಳೆ ತಿಳಿ ವಾತಾವರಣ, ಅಲ್ಲೆಲ್ಲ ಪಕ್ಷಿಗಳು ಹಾರಾಡ್ತಾ ಇವೆ. ಅದನ್ನ ನಿಂತ್ಕೊಂಡು ಹೇಳ್ತಾನೆ, ನೀನು ಹದ್ದು, ನಿನಗೆ ಹಾರಕ್ಕಾಗತ್ತೆ, ನಿನ್ನ ಜಾಗ ಇರೋದು ಆಕಾಶ, ಯು ಕ್ಯಾನ್ ಫ್ಲೈ, ಯು ಕ್ಯಾನ್ ಫ್ಲೈ, ಯು ಕ್ಯಾನ್ ಫ್ಲೈ ಅಂತ ಹೇಳಿ ಹಿಂಗೆ ಬಿಟ್ರೆ ಅದು ಸ್ವಲ್ಪ ಹಿಂಗೆ ಅನಿಸುತ್ತೆ ಕೆಳಗೆ. ಆಮೇಲೆ ಝೀ ಅಂತ ಸುತ್ತಮುತ್ತ ವಾತಾವರಣ ತೆರಗಿದೆ. ಆ ಹದ್ದು ಬೇರೆ ಪಕ್ಷಿಗಳು ನೋಡ್ಕೊಂಡು ಅಲ್ಲಿಂದ ಹಾರಾಡ್ತಾ ಇದೆ. ಮತ್ತೆ ಇನ್ನೆಂದೂ ಅದು ಕೋಳಿ ಮರಿಗಳ ಥರ ಆಡಲಿಲ್ಲ. ಒಂದೊಂದ್ಸರಿ ಬರ್ತಿತ್ತು ಅದರ ಫ್ರೆಂಡ್ಸನ್ನು ವಿಸಿಟ್ ಮಾಡೋದಕ್ಕೆ, ಬಟ್ ಅವತ್ತಿನಿಂದ ಹಾರಾಡ್ತಾ ಇದೆ. ಅಂದ್ರೆ ಆ ಹದ್ದಿನ ಮರಿನಲ್ಲಿ ಶಕ್ತಿ ಇತ್ತು. ನೋಡಿ, ಇದರಲ್ಲಿ 4 ಪಾತ್ರಗಳಿದೆ. ಒಂದು ರೈತ, ಒಂದು ಪರಿಸರವಾದಿ, ಒಂದು ರೈತ, ಪರಿಸರವಾದಿ, ಕೋಳಿ ಮರಿ ಮತ್ತೆ ಹದ್ದು. ಈ 4 ಪಾತ್ರಗಳಲ್ಲಿ ನಾವು ಬಹಳಷ್ಟು ಜನ ನಾವು ಹದ್ದಿನ ಮರಿ ತರ ಇರ್ತೀವಿ. ನಮಗೆ ವಿಪರೀತ ಶಕ್ತಿ ಇರುತ್ತೆ, ಬಲ ಇರುತ್ತೆ, ಸಾಮರ್ಥ್ಯ ಇರುತ್ತೆ ನಾವು ಮೇಲೆ ಹೋಗೋದಕ್ಕೆ. ಆದ್ರೆ ನಾವು ಅನ್ಕೊಳ್ಳೋದು ಈ ಜನ, ಈ ಸನ್ನಿವೇಶ, ವಾತಾವರಣಗಳಿಂದ ಹಿಂಗೆ ಅಂತಾನೆ. ಮೊದಲು ನಾವು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ನಮ್ಮಲ್ಲಿ ಈ ಸಕಾರಾತ್ಮಕ ಮನೋಭಾವ ಬರಬೇಕು. ಈ ಸಕಾರಾತ್ಮಕ ಮನೋಭಾವ ಅಂತಂದ್ರೆ ನಮ್ಮಲ್ಲಿ ಒಂದಷ್ಟು ಮೆಟ್ಲುಗಳಿದೆ. ಆ ಮೆಟ್ಲುಗಳನ್ನ ತೋರಿಸ್ತೀವಿ ನೋಡಿ. ಅದರಲ್ಲಿ ಏನಾಗ್ತಾರೆ, ಈ ಮೆಟ್ಲಾಗಿ ನಾವು ನಮ್ಮ ವೀಕ್ಷಕರಿಗೆ ನಾನೇನು ಹೇಳೋದು ಅಂದ್ರೆ, ದಯವಿಟ್ಟು ನೀವು ನೋಡ್ಕೊಳ್ಳಿ, ನೀವು ಹದ್ದಿನ ಮರಿ ತರ ಇದ್ದೀರಾ, ಇಲ್ಲ ಕೋಳಿ ಮರಿ ತರ ಇದ್ದೀರಾ, ಅಥವಾ ರೈತನ ತರ ಇದ್ದೀರಾ, ಅಥವಾ ನೀವು ಪರಿಸರವಾದಿ ತರ ಇದ್ದೀರಾ. ಆಮೇಲೆ ಈ ಮನೋಭಾವದ ಬಗ್ಗೆ ಈ ಮೆಟ್ಲುಗಳು ತೋರಿಸ್ತೀವಿ. ಆ ಮೆಟ್ಲುಗಳನ್ನ ನೋಡಿ ನೀವು ಯಾವ ಮೆಟ್ಲಲ್ಲಿ ಇದ್ದೀರಾ ಅನ್ಕೊಳ್ಳಿ. ಬಹಳ ಕಮ್ಮಿ ಮೆಟ್ಲು ನಾನು ಮಾಡುವುದಿಲ್ಲ ಅನ್ನೋ ಮನೋಭಾವ. ಆಮೇಲೆ ಸ್ವಲ್ಪ ಮೇಲೆ ಬಂದ್ರೆ ನನಗೆ ಮಾಡೋದಕ್ಕೆ ಆಗೋದಿಲ್ಲ. ಇದೆರಡು ನಕಾರಾತ್ಮಕ. ನಮ್ಮ ಜೀವನದಲ್ಲಿ ಮತ್ತೆ ಮೇಲಿನ ಮೆಟ್ಲಿಗೆ ಹೋಗ್ಬೇಕು, ನನಗೆ ಮಾಡಬೇಕು ಆಸೆ. ಇದು ಬಂದ್ರೆ ನಾನು ಜೀವನದಲ್ಲಿ ಯಶಸ್ಸಾಗಬೇಕಂತ ಆಸೆ, ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಬಂದ ಮೇಲೆ ನೆಕ್ಸ್ಟ್ ಮುಂದಿನ ಮೆಟ್ಲು ಬರುತ್ತೆ, ನಾನು ಹೇಗೆ ಮಾಡೋದು ಜನಗಳ ಹತ್ರ ಹೋಗ್ಬೇಕು, ತಿಳ್ಕೋಬೇಕು, ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡ್ತಾ ಮಾಡ್ತಾ ಅಟ್ಲೀಸ್ಟ್ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ಮೇಲೆ ನೆಕ್ಸ್ಟ್ ಮುಂದಿನ ಮೆಟ್ಲು ಬರುತ್ತೆ. ನಮಗೆ ಕಾಲಕ್ರಮೇಣ ಗೊತ್ತಾಗತ್ತೆ ನನಗೆ ಮಾಡೋದಕ್ಕೆ ಆಗತ್ತೆ. ನೋಡಿ, ಮೊದಲು ನನಗೆ ಮಾಡಕ್ ಆಗಲ್ಲ ಅಂತ ಇದ್ದವರು ಈಗೆಲ್ಲಿ ಬಂದಿದ್ದೀವಿ, ನನಗೆ ಮಾಡಕ್ಕೆ ಆಗತ್ತೆ. ಇದಕ್ಕಂತಾರೆ ಹೇಳಿದ್ವಲ್ಲ, ಆ ಹದ್ದು ಅನ್ಕೊಂಡಿತ್ತು ನನಗೆ ಆಗೋದಿಲ್ಲ ಅಂತ, ಆಮೇಲೆ ಅದರವಾಯ್ತು ನನಗೆ ಮಾಡಕ್ಕಾಗತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾನು ಮಾಡುವುದಿಲ್ಲ, ನನಗೆ ಮಾಡ್ಲಾಗೋದಿಲ್ಲ ಇಂದ ನಾವೊಂದು ಮನೋಭಾವ ಬಂದಿದ್ವಿ, ನನಗೆ ಮಾಡೋದಕ್ಕೆ ಆಗತ್ತೆ, ನನಗೆ ಮಾಡಕ್ ಆಗತ್ತೆ. ನೋಡಿ, ಇಲ್ಲಿ ಬಹಳ ಮುಖ್ಯ, ಇದು ನಕಾರಾತ್ಮಕವಿಂದ ಸಕಾರಾತ್ಮಕ. ಬಟ್ ಅಲ್ಲಿಗೆ ಸಾಕಾಗಲ್ಲ, ನನಗೆ ಮಾಡಕ್ ಆಗತ್ತೆ ಸಾಲದು. ಬಹಳ ಜನ ನನಗೆ ಮಾಡಕ್ಕಾಗತ್ತೆ, ನಾನು ಮಾಡಲ್ಲ. ಯಾಕ್ರಿ ಮಾಡ್ಬೇಕು? ಮಾಡಿದ್ರೆ ಏನ್ ಸಿಗತ್ತೆ? ಮಾಡದೇ ಇದ್ರೆ ಏನೋ ಹೋಗುತ್ತೆ.
ಆದ್ದರಿಂದ ನನಗೆ ಮಾಡೋಕ್ಕಾಗತ್ತೇ ಸಾಲದು, ನಾನು ಮಾಡ್ತೀನಿ ಅಂತ ಮಾಡಿ ಆಮೇಲೆ ಹೇಳಬೇಕು ನಾನು ಮಾಡಿದೆ. ಈ ರೀತಿ ಮನೋಭಾವ ನಕಾರಾತ್ಮಕದಿಂದ ಸಕಾರಾತ್ಮಕ ಆದರೆ ಮಾತ್ರ, ಅಂದ್ರೆ ಏನಾಗುತ್ತೆ, ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇರಬೇಕು. ನನ್ನ ಕೈಯಲ್ಲಿ ಆಗತ್ತೆ, ನನ್ನ ಕೈಯಲ್ಲಿ ಆಗತ್ತೆ ಸಾಲದು, ನಾನು ಮಾಡ್ತೀನಿ ಅನ್ನೋ ಹುಮ್ಮಸ್ಸು, ಆಮೇಲೆ ಕಡೆಗೆ ನಾನು ಮಾಡಿದೆ. ಈ ಯಾರಲ್ಲಿ ಮನೋಭಾವ ಸಕಾರಾತ್ಮಕ ಇರುತ್ತೋ ಅವರು ಮಾತ್ರ ಜೀವನದಲ್ಲಿ ಯಶಸ್ಸು. ಇನ್ನೊಂದು ಮುಖ್ಯವಾದ ಕೆಲವು ಅಂಶಗಳಿವೆ. ಮನೋಭಾವ ಆಯ್ತು, ನಾವು ಜೀವನದಲ್ಲಿ ಯಶಸ್ಸಾಗ್ಬೇಕಂತಂದ್ರೆ ನಮ್ಮ ಜೀವನ ಇದಕ್ಕಂತಾರೆ ನಮಗೆ ಯಶಸ್ಸಿನ ಒಂದು ತ್ರಿಕೋಣ. ಈ ತ್ರಿಕೋಣದಲ್ಲಿ 3 ಭಾಗಗಳಿವೆ. ತ್ರಿಭುಜ ಅಥವಾ ತ್ರಿಕೋಣ, 3 ಭುಜಗಳಿದೆ. ಒಂದು ತ್ರಿಕೋಣ ಅಥವಾ ತ್ರಿಭುಜದ ವಿಸ್ತೀರ್ಣ ನಮ್ಮ ಯಶಸ್ಸಿನ ಸಂಕೇತ. ನಾವು ಜೀವನದಲ್ಲಿ ಯಶಸ್ಸಾಗ್ಬೇಕಂತಂದ್ರೆ ಈ 3 ತ್ರಿಕೋಣ ಅಥವಾ ತ್ರಿಭುಜದ 3 ಭುಜಗಳು ದೊಡ್ಡದಾಗಬೇಕು. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಯಾವುದೋ ಒಂದನ್ನು ದೊಡ್ಡದು ಮಾಡ್ಕೊಂತೀವಿ, ಹೇಳ್ತೀವಿ ನಂಗೆ ಇಷ್ಟೊಂದು ಜ್ಞಾನ ಇದೆ, ಇಷ್ಟೊಂದು ಕೌಶಲ್ಯ ಇದೆ, ಯಶಸ್ಸಾಗಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ನಾವು ಒಂದು ಮನೋಭಾವವನ್ನು ಕಡೆಗಣಿಸಿರಬಹುದು. ಇನ್ನೊಂದಷ್ಟು ಮುಖ್ಯ ಕೆಲವು ಮುಖ್ಯವಾದ ಕೌಶಲ್ಯಗಳು ನಮ್ಮ ಜೀವನದಲ್ಲಿ ಬೇಕು. ಯಾವ ಕೌಶಲ್ಯಗಳು ಇಲ್ಲದೆ ಹೋದ್ರೆ ಜೀವನದಲ್ಲಿ ಯಶಸ್ಸಾಗಲ್ಲ. ಅದರಿಂದ 3 ಮುಖ್ಯವಾದ ಕೌಶಲ್ಯ ಇದೆ. ಒಂದು ಇದಕ್ಕೆ ಪರಿಣಾಮಕಾರಿ ಸಂವಹನೆ, ಇಂಗ್ಲಿಷ್ನಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಾರೆ. ಆಮೇಲೆ ಜ್ಞಾಪಕ ಶಕ್ತಿ ಅಥವಾ ಮೆಮೊರಿ. 3ನೇದು ಜನಗಳ ಜೊತೆ ಸಂಬಂಧ ಮತ್ತೆ ಕೌಶಲ್ಯ. ಈ 3 ಮುಖ್ಯ ಕೌಶಲ್ಯಗಳು ಯಾಕೆ ಬೇಕಂತಂದ್ರೆ ಬರೀ ನಾನು ಮಾಡಬಲ್ಲೇ ಸಾಲದು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸಾಗಬೇಕಂದ್ರೆ ನಾನು ಮಾತ್ರ ಮಾಡಲು ಸಾಲದು, ಇತರರಿಂದಾನು ಕೂಡ ನಾನು ಮಾಡಿಸಬಲ್ಲೆ ಅನ್ನೋ ಆಶೆ. ಅದು ಬರಬೇಕಂದ್ರೆ ಮುಖ್ಯವಾಗಿ ನಮಗೆ 3 ಮುಖ್ಯವಾದ ಕೌಶಲ್ಯ ಬೇಕು. ಬಿಕಾಸ್ ನಾವು ಜೀವನದಲ್ಲಿ ಬೇರೆಯವರ ಕೆಲಸ ಮಾಡ್ಬೇಕಂದ್ರೆ ಬಹಳ ಮುಖ್ಯವಾದ ಒಂದು ಟೂಲ್ ಅಂತೀವಿ ಕಮ್ಯುನಿಕೇಶನ್. ನಾವು ಹುಟ್ಟಿನ ಹೊರವಾಗ ಪ್ರಪಂಚಕ್ಕೆ ಬರುವಾಗ ಕಮ್ಯುನಿಕೇಶನ್ ಮಾಡ್ಕೊಂಬಂದು ಹತ್ತು ನೋಡಿ, ಕಡೆಯಲ್ಲಿ ಸಹಾಯ ಮಾಡುವಾಗಲೂ ನಾವು ಕಮ್ಯುನಿಕೇಶನ್ ಮಾಡ್ತೀವಿ. ಮಾತು ಬರದೇ ಹೋದ್ರೂ ಸೈನ್ನಲ್ಲಿ ಮಾಡ್ತೀವಿ, ಕಮ್ಯುನಿಕೇಶನ್ ಮಾಡ್ತಾ ಇರ್ತೀವಿ. ಬಟ್ ಆದರೆ ನಮ್ಮ ಕಮ್ಯುನಿಕೇಶನ್ ಬರೀ ಸಂವಹನೆ ಕಮ್ಯುನಿಕೇಶನ್ ಆಗಬಾರ್ದು, ಅದು ಪರಿಣಾಮಕಾರಿ ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಏನು ಉದ್ದೇಶ ಇದೆ ಅದು ಮತ್ತೊಬ್ಬರಲ್ಲಿ ಆದ್ರೆ ಮಾತ್ರ ಅದನ್ನ ಪರಿಣಾಮಕಾರಿಯಾದ ಸಂವಹನೆ ಅಂತ ಹೇಳ್ತೀವಿ. ಯಾರಲ್ಲಿ ಈ ಕಲೆ ಇಲ್ವೋ ಅವರ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ನೋಡಿ, ಎಷ್ಟೋ ಸಾರಿ ನನಗೊಂದು ಕೇಸು ಜ್ಞಾಪಕ ಇದೆ. ಒಬ್ಬ ವ್ಯಕ್ತಿಗೆ ಪಕ್ಕದ ಮನೆಯಲ್ಲಿ ಒಂದು ಸುಂದರವಾದ ಹುಡುಗಿ ನೋಡಿ, ಆಕೆ ನೋಡಿ ಹಿ ಫೆಲ್ ಇನ್ ಲವ್. ಅವನಿಗೊಂದು ಆಸೆ ಇತ್ತು, ಐ ಮಸ್ಟ್ ಗೆಟ್ ಎ ಹಗ್ ಫ್ರಮ್ ಹರ್ ಆ್ಯಂಡ್ ಎ ಕಿಸ್ ಫ್ರಮ್ ಹರ್. ಒಂದು ದಿನ ಪಕ್ಕದ ಮನೆ ಇಲ್ಲಿ ಇದ್ದಾನೆ, ಬೆಳಗ್ಗೆ ನೋಡ್ತಾರವಾಗ ಆ ಪಕ್ಕದ ಮನೆ ಮಾಡಿ ಮೇಲೆ ಆ ಹುಡುಗಿ ಟೆರೇಸ್ ಮೇಲೆ ಇದ್ದಾಗ ಇವನಿಗೆ ಅನ್ಸುತ್ತೆ ಐ ಮಸ್ಟ್ ಗೆಟ್ ಎ ಹಗ್ ಆ್ಯಂಡ್ ಕಿಸ್ ಫ್ರಮ್ ಹರ್. ಅವನೇನು ಮಾಡ್ತಾನೆ, ಕೆಳಗೆ ಬಂದು ಕೆಳಗಿಂದ ಮೇಲೆ ಹೋಗ್ತಾನೆ. ಇವನು ಈ ಟೆರೇಸ್ ಮೇಲೆ ಇದ್ದಾನೆ, ಪಕ್ಕದ ಮನೆ ಟೆರೇಸು ಗ್ಯಾಪ್ 20 ಅಡಿ ಇದೆ, ಕಮ್ಮಿ ಇದ್ದಿದ್ರೆ ಜಂಪ್ ಮಾಡಿಬಿಡ್ತಾ ಇದ್ದ. ಅವನೇನು ಮಾಡ್ತಾನೆ, ಈ ಸಂಖ್ಯಾ ಮೂಲಕ ಸೈನ್ ಮೂಲಕ ತೋರಿಸ್ತಾನೆ ಐ ವಾಂಟ್ ಹಗ್ ಆ್ಯಂಡ್ ಕಿಸ್. ಇವನ ಕಲಿತ ಸಂದೇಶ ಆ ಪಕ್ಕದ ಹುಡುಗಿಗೆ ತಲುಪಿ ಆಕೆಗೆ ಅರ್ಥವಾಗತ್ತೆ. ಆಮೇಲೆ ಕೆಳಗೆ ಬರ್ತಾ ಇರ್ತಾಳೆ. ಇವನಿಗೆ ಖುಷಿ ಆಗುತ್ತೆ, ನಾನು ಕಳಿಸಿದ ಕಮ್ಯುನಿಕೇಶನ್ ಆಕೆಗೆ ತಲುಪಿತು, ಆಕೆ ಅರ್ಥವಾಯಿತು, ಆಕೆ ಬರ್ತಾ ಇದ್ದಾಳೆ ಅಂತ. ಇವನು ಖುಷಿಯಾಗಿ ಈ ಕಡೆಯಿಂದ ಬರ್ತಾನೆ. ಅವಳ ಮೇಲಿಂದ ಬಂದು ಇವ್ರ ಮನೆ ಬಲಗಡೆ, ಆ ಹುಡುಗಿ ಮನೆ ಎಡಗಡೆ ಒಂದು ಕಾಮನ್ ಕಾಂಪೌಂಡ್ ಇದೆ. ಇವನು ಹೋದಾಗ ಅವನು ಆ ಕಡೆಯಿಂದ ಬಂದು ಹೇಳದಿ ಇವನು ಕೆನೆಗೋದು ಫಟ್ ಅಂತ ಹೊಡ್ತಾನೆ. ಇದು ಪರಿಣಾಮಕಾರಿ ಸಂವಹನೆ ಆಗಲ್ಲ. ಪರಿಣಾಮ ಇತ್ತು, ಆದರೆ ಇದನ್ನ ಯಾಕೆ ನಾವು ಪರಿಣಾಮಕಾರಿ ಆಗಲ್ಲ ಅಂತಂದ್ರೆ ಅವನಿಗೆ ಬೇಕಾಗಿದ್ದು ಹಗ್ ಅಂಡ್ ಕಿಸ್, ಅಪ್ಪಿಗೆ ಮತ್ತೆ. ಬಟ್ ಅವನಿಗೆ ಸಿಕ್ಕಿದ್ದು ಹಿಂಗೆ. ಪ್ರಪಂಚದಲ್ಲಿ ಬಹಳಷ್ಟು ಜನ ಹೀಗೆ ಅಂದ್ರೆ ನನ್ನ ಮನಸ್ಸಿನಲ್ಲಿ ಏನು ಉದ್ದೇಶ ಇದೆ ಅದು ಬೇರೆಯವರಿಂದ ನಾನು ಮಾಡಿಸ್ಕೊಂಡಾಗ ಮಾತ್ರ ನನ್ನ ಸಂವಹನೆ ಪರಿಣಾಮಕಾರಿಯಾಗಿದೆ. ಕೆಲವು ಟೈಮು ನಾವು ಬರೀ ಒಂದು ವಿಚಾರವನ್ನು ಬೇರೆಯವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಕೆಲವು ಟೈಮು ಅವ್ರನ್ನ ಮನವೊಲಿಸ್ಬೇಕು, ಅವರಿಂದ ಏನೋ ಒಂದು ಕೆಲಸ ಆಗಬೇಕು. ಹಲವಾರು ಕಮ್ಯುನಿಕೇಶನ್ ಉದ್ದೇಶ ಇರುತ್ತೆ. ಈ ಉದ್ದೇಶ, ಒಬ್ಬ ಕಳಿಸುವನ ಮನಸ್ಸಿನಲ್ಲಿರೋ ಉದ್ದೇಶ, ಆ ಸಂದೇಶವನ್ನು ಸ್ವೀಕಾರ ಮಾಡೋರಲ್ಲಿ ಇವನ ಮನಸ್ಸಿನಲ್ಲಿ ಏನಿದೆ ಅದು ಅಲ್ಲಿ ಬಂದಾಗ ಮಾತ್ರ ಅದನ್ನು ಕಮ್ಯುನಿಕೇಶನ್ ಎಫೆಕ್ಟಿವ್ ಅಥವಾ ಪರಿಣಾಮಕಾರಿ ಅಂತೀವಿ. ಸೊ ಜೀವನದಲ್ಲಿ ಯಶಸ್ಸು ಗಳಿಸ್ಬೇಕಂದ್ರೆ ಇದು ಸರಿ ಇರಬೇಕು. ಎರಡನೇದಾಗಿ ಜ್ಞಾಪಕ ಶಕ್ತಿ. ನಮ್ಮಲ್ಲಿ ಮನಸ್ಸಿನಲ್ಲಿ ಬಹಳ ಥಾಟ್ಸ್ ಅಂಡ್ ಐಡಿಯಾಸ್ ಇರುತ್ತೆ. ಬಟ್ ಏನಾಗುತ್ತೆ, ನಮಗೆ ಯಾವಾಗ ಬೇಕೋ ಅವಾಗ ಸಿಗಲ್ಲ. ಯಾವಾಗಲೂ ಸ್ನಾನ ಮಾಡೋವಾಗಲೋ ಟಾಯ್ಲೆಟ್ನಲ್ಲಿ ಇದ್ದಾಗಲೋ ಬರುತ್ತೆ,
ಈ ರೀತಿ ನಮಗೆ ಯಾವಾಗ ಬೇಕಾದಾಗ ಯಾವ ವ್ಯಕ್ತಿಯ ಮುಂದೆ ಯಾವ ಜಾಗದಲ್ಲಿ ಬರಬೇಕೋ ಆ ಬರುವ ಕರೆಗೆ ಅದಕ್ಕಂತಾರೆ ಜ್ಞಾಪಕ ಶಕ್ತಿ. ಇಟ್ ಇಸ್ ಎ ಕೈಂಡ್ ಆಫ್ ಟೇಕಿಂಗ್ ಇನ್ಫಾರ್ಮೇಶನ್, ಸ್ಟ್ಯಾಕಿಂಗ್ ಆ್ಯಂಡ್ ಗೆಟಿಂಗ್ ದ ರೈಟ್ ಇನ್ಫಾರ್ಮೇಶನ್ ಇನ್ ಫ್ರಂಟ್ ಆಫ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ ಅಟ್ ದ ರೈಟ್ ಪ್ಲೇಸ್. ಐಡಿಯಾಗಳಿರುತ್ತೆ, ಆ ವೇಳೆನಲ್ಲಿ ಬರೆದು ಹೋದರೆ ನಮ್ಮ ಜೀವನದಲ್ಲಿ ಯಶಸ್ಸಾಗಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಯಶಸ್ಸಾಗಬೇಕಂದ್ರೆ ಮುಖ್ಯವಾಗಿ ನಮ್ಮ ಜ್ಞಾಪಕ ಶಕ್ತಿ ಸರಿಗಿರಬೇಕು. ಮೂರನೇದಾಗಿ ನಾವು ಜೀವನದಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಜನಗಳ ಜೊತೆ ಸಂಬಂಧ ಮತ್ತೆ ಕೌಶಲ್ಯ. ಆ ಜನಗಳ ಜೊತೆ ಸಂಬಂಧ ಮತ್ತು ಕೌಶಲ್ಯ ಯಾರಲ್ಲಿ ಇರಲ್ವೋ ಅವರ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಆಗಲ್ಲ. ಯಾಕೆಂತಂದ್ರೆ ನಾವೆಲ್ಲ ಸಂಘಜೀವಿಗಳು, ಬರೀ ಎಲ್ಲ ಕೆಲಸವನ್ನು ನಾನು ಮಾಡೋಕ್ಕಾಗಲ್ಲ, ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಬೇಕು. ಈ ಕೆಲಸ ಮಾಡ್ಬೇಕಂದ್ರೆ ಯಾರಿಗೆ ಬೇರೆಯವ್ರ ಜೊತೆ ಜನಗಳ ಜೊತೆ ಸಂಬಂಧ ಮತ್ತೆ ಜನಸಂಬಂಧ ಕೌಶಲ್ಯ ಇಲ್ವೋ ಅವರು ಜೀವನದಲ್ಲಿ ಯಶಸ್ಸಾಗೋದಕ್ಕೆ ಅಸಾಧ್ಯ. ಆದ್ದರಿಂದ ಇದು ಬಹಳ ಮುಖ್ಯವಾದ ಕಲೆ, ಹೇಗೆ ಜನಗಳ ಜೊತೆ ಸಂಬಂಧ ಮತ್ತು ಬಾಂಧವ್ಯವನ್ನು ಬೆಳೆಸ್ಕೋಬೇಕು. ಹೌ ಟು ಡೆವಲಪ್ ಗುಡ್ ರಿಲೇಶನ್ಶಿಪ್ ವಿತ್ ಅದರ್ಸ್. ಸೊ ಈ ಮೂರು ಕೌಶಲ್ಯಗಳಿರಬೇಕು, ಇದಿರಬೇಕು. ಆಗ ಒಬ್ಬ ವ್ಯಕ್ತಿ ಯಶಸ್ಸಾಗಬೇಕಂದ್ರೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಜ್ಞಾನ, ನಾಲೆಡ್ಜ್ ಅಂಡ್ ಕ್ರಿಯಾ ಕೌಶಲ್ಯ, ಫಂಕ್ಷನಲ್ ಸ್ಕಿಲ್ಸ್ ಇರಬೇಕು. ಬಟ್ ಅದು ಸಾಲದು, ನಮ್ಮ ಮನೋಭಾವ, ಪಾಸಿಟಿವ್ ಆಟಿಟ್ಯೂಡ್, ಸಕಾರಾತ್ಮಕ ಆಗಿರಬೇಕು, ಸಕಾರಾತ್ಮಕ ಮನೋಭಾವ. ಆಮೇಲೆ ನಮ್ಮಲ್ಲಿ ಮೂರು ಮುಖ್ಯವಾದ ಕೌಶಲ್ಯಗಳಿರಬೇಕು: ಎಫೆಕ್ಟಿವ್ ಕಮ್ಯುನಿಕೇಷನ್, ಮೆಮೊರಿ ಆ್ಯಂಡ್ ಹ್ಯೂಮನ್ ರಿಲೇಷನ್ಶಿಪ್. ಬಟ್ ಇದರಿಂದ ಬಹಳ ಮುಖ್ಯವಾಗಿ ಇದನ್ನು ಅನುಷ್ಠಾನಕ್ಕೆ ತರಬೇಕಂದ್ರೆ ಒಂದು ಸಣ್ಣದಾದ ನಿಮಗೊಂದು ಇದು ಕೊಡ್ತೀನಿ. ಅದಕ್ಕಂತಾರೆ ಪ್ರತಿ ರಾತ್ರಿ ಬಹಳಷ್ಟು ಜನ ಬಿಸ್ನೆಸ್ನವರು, ರಾಜಕೀಯದಲ್ಲಿರೋರು, ಜೀವನದ ಹಲವಾರು ಕ್ಷೇತ್ರದಲ್ಲಿದ್ದವರು ಇದರ ಅನುಭವ ಪಡೆದು ಯಶಸ್ಸಾಗಿದ್ದಾರೆ. ಇದಕ್ಕಂತಾರೆ ಆತ್ಮಾವಲೋಕನ ಅಥವಾ ಇಂಗ್ಲೀಷ್ನಲ್ಲಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತಾರೆ. ಪ್ರತಿ ರಾತ್ರಿ ನಾವು ಮಲಗೋದಕ್ಕೆ ಮುಂಚೆ ಕೂತ್ಕೊಂಡು ನಾವು ಸಿನಿಮಾ ಹಾಕ್ಕೋಬೇಕು. ಸಿನಿಮಾ ಹಾಕ್ಕೊಂಡು ಬೆಳಗ್ಗೆ ನಾನು ಎಷ್ಟೊತ್ತಿಗೆ ಎದ್ದೆ, ಹಲ್ಲುಜ್ಜಿದೆ, ಮಖ ತೊಳೆದೆ, ಆಮೇಲೆ ಯಾರಿಗೋ ಒಂದ್ಸರಿ ಬೈದೆ, ಯಾರಿಗೋ ಒಂದ್ಸರಿ ಹೊಗಳಿದೆ, ಇದು ಒಳ್ಳೆ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ. ಇದೆರಡಕ್ಕಿಂತ ನನ್ನ ಒಳಗಡೆ ಇರೋ ಉದ್ದೇಶ, ಸದುದ್ದೇಶ ಇತ್ತು, ದುರುದ್ದೇಶ ಇತ್ತು. ಇದನ್ನು ನೋಡ್ತಾ ಬರಬೇಕು. ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು 15 ನಿಮಿಷ ಮಲಗೋದಕ್ಕೆ ಮುಂಚೆ ನಾವು ಸಿನಿಮಾ ಹಾಕೋಬೇಕು. ಅದರಲ್ಲಿ ಮೂರು ನೋಡಬೇಕು: ನನ್ನ ನಡೆ, ನನ್ನ ನುಡಿ ಮತ್ತು ನನ್ನ ಉದ್ದೇಶ. ನಡೆ, ನುಡಿ, ಉದ್ದೇಶ. ಅದನ್ನು ನೋಡಿ, ಆ ನಡೆಯಲ್ಲಿ ಒಳ್ಳೆ ಕೆಲಸ ಇರುತ್ತೆ, ಕೆಟ್ಟ ಕೆಲಸ ಇರುತ್ತೆ. ಒಳ್ಳೆ ಮಾತು, ಕೆಟ್ಟ ಮಾತು, ಸದುದ್ದೇಶ, ದುರುದ್ದೇಶ. ನಡೆ ನುಡಿ ಬೇರೆಯವ್ರಿಗೆ ಗೊತ್ತಾಗುತ್ತೆ, ಉದ್ದೇಶ ನನಗೆ ಮಾತ್ರ ಗೊತ್ತಾಗತ್ತೆ. ಇದನ್ನ ಮಾಡ್ತಾ ಇದ್ರೆ ಒಂದು 15 ನಿಮಿಷ ಮಾಡ್ತಾ ಇದ್ರೆ ಏನಾಗುತ್ತೆ, ನಮಗೆ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದಾಗತ್ತೆ. ಅಲ್ಲಿ ನಮಗೆ ಗೊತ್ತಾಗತ್ತೆ ನಾನು ಉದ್ಯೋಗ ಕ್ಷೇತ್ರದಲ್ಲಿ ಸರಿಯಾಗಿ ಗುರಿ ಸಾಧನೆ ಮಾಡಿದನ, ವೈಯಕ್ತಿಕ ಕ್ಷೇತ್ರದಲ್ಲಿ ಗುರಿ ಸಾಧನೆ ಮಾಡಿದನ ಇಲ್ವಾ, ಅಥವಾ ಸಮಾಜದಲ್ಲಿ ಸರಿಯಾಗಿ ಈ ಕ್ಷೇತ್ರದಲ್ಲಿ ಉದ್ಯಾಯನ ಮಾಡಿದನ ಇಲ್ವಾ. ಜೊತೆಗೆ ನಮ್ಮ ಕಾರ್ಯದಕ್ಷತೆ ಹೆಚ್ಚಾಗತ್ತೆ ಈ ಆತ್ಮಾವಲೋಕನದಿಂದ. ಆಮೇಲೆ ನಮ್ಮ ಕೆಲಸವನ್ನು ಚೆನ್ನಾಗಿ ಮಾಡೋದಕ್ಕಾಗತ್ತೆ. ಬಹಳ ಮುಖ್ಯವಾಗಿ ನನ್ನ ತಪ್ಪುಗಳು ಅರಿವಾಗತ್ತೆ. ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ನಾನು ಬಿದ್ದು ಹೋದೆ. ನಡೆ, ನುಡಿ, ಉದ್ದೇಶ. ಆ ತಪ್ಪುಗಳು ಯಾವಾಗ ಅರಿವಾಗತ್ತೆ, ಆ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನೋಡಿ, ನನ್ನ ಸಂಬಂಧ ಮತ್ತು ಬಾಂಧವ್ಯ ಹೇಗಿತ್ತು, ಅಭಿವೃದ್ಧಿ ಆಯ್ತಾ ಇಲ್ವಾ. ಬಹಳ ಮುಖ್ಯವಾಗಿ ನಮ್ಮ ಕೋಪ ಕಮ್ಮಿ ಆಗತ್ತೆ. ಇಷ್ಟು ಸರಿ ಇದಕ್ಕೋಸ್ಕರ ಹಿಂಗೆ ಕೋಪ ಮಾಡ್ಕೊಳ್ಳೋಣ. ಆತ್ಮಾವಲೋಕನದಲ್ಲಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಗೊತ್ತಾಗತ್ತೆ. ಬಹಳ ಮುಖ್ಯ ಇದೆಲ್ಲದಕ್ಕಿಂತ ವಿ ಲರ್ನ್ ಹೌ ಟು ಮ್ಯಾನೇಜ್ ಅವರ್ ಟೈಮ್. ಸಮಯ ನಿರ್ವಹಣೆ. ಎಲ್ಲಿ ನನ್ನ ಟೈಮ್ ವೇಸ್ಟ್ ಆಯಿತು, ಎಲ್ಲಿ ನನ್ನ ಯೂಸ್ ಆಯಿತು. ಅದಕ್ಕೆ ಜೊತೆಗೆ ನನ್ನ ಜ್ಞಾಪಕ ಶಕ್ತಿ ಕೂಡ ಅಭಿವೃದ್ಧಿ ಆಗತ್ತೆ. ಸೊ ಈ ಪ್ರತಿದಿನ ರಾತ್ರಿ ಆತ್ಮಾವಲೋಕನವನ್ನು ಮಾಡೋದ್ರಿಂದ ನನ್ನ ತಪ್ಪುಗಳು ತಿಳ್ಕೊಂಡು ಎಲ್ಲಿ ನಮ್ಮ ಯಶಸ್ಸಿನ ದಾರಿಯಲ್ಲಿ ಎಲ್ಲಿ ಎಡವಿದೆ, ಎಲ್ಲಿ ಬಿದ್ದೆ, ಯಾವ ರೀತಿ ನಾನು ತಿದ್ಕೋಬಹುದು ಅಂತ ತಿಳ್ಕೊಂಡು ನನ್ನ ಗುರಿಯನ್ನು ಸಾಧನೆ ಮಾಡಿದ ಆ ಮೂರು ಕ್ಷೇತ್ರದಲ್ಲಿ ತಿಳ್ಕೊಂಡು ನಾನು ಜೀವನದಲ್ಲಿ ಮುಂದೆ ಬರೋಕ್ಕಾಗತ್ತೆ. ಈ ಏನೇನು ಹೇಳಿದ್ವಿ, ಈ ಮೂರೂ ದಿಕ್ಕುಗಳಲ್ಲಿ ಸ್ಪಷ್ಟವಾದ ಗುರಿ, ಈ ಮೂರು ದಿಕ್ಕಿನಲ್ಲಿ ಬದಲಾವಣೆ ಮತ್ತು ರಾತ್ರಿ ಆತ್ಮಾವಲೋಕನವನ್ನು ಮಾಡೋದ್ರಿಂದ ನಾವು ಯಶಸ್ಸು ಗಳಿಸೋದಕ್ಕೆ ಬಹಳ ಸಾಧ್ಯವಾಗುತ್ತೆ. ಮುಂದಿನ ಇದರಲ್ಲಿ ನಾವು ಜೀವನದಲ್ಲಿ ಹೇಗೆ ಆನಂದವನ್ನು ಗಳಿಸೋದು ಅದರ ಬಗ್ಗೆ ಚರ್ಚೆ ಮಾಡುವ. ಅದು ಬಹಳ ಮುಖ್ಯ. ಬರೀ ಯಶಸ್ಸು ಆನಂದ ಇದೆ ಅದರ ಪ್ರಯೋಜನ ಇಲ್ಲ. ಬಹಳ ಕೇಳಿದ್ದೀರಾ. ನಿಮ್ಮೆಲ್ಲರಿಗೂ ನಮಸ್ಕಾರ. ಬೆಂಗಳೂರು ವೀಕ್ಷಕರಿಗೆ
ಶೇಷಾದ್ರಿ ಮಾಡುವ ನಮಸ್ಕಾರ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೋದ ಸರಣಿಯಲ್ಲಿ ನಾವು ಚರ್ಚೆ ಮಾಡಿದ್ವು ಜೀವನದಲ್ಲಿ ಬೇಕು ಯಶಸ್ಸು ಮತ್ತು ಆನಂದ. ಅದರಲ್ಲಿ ವಿಶೇಷವಾಗಿ ಯಶಸ್ಸಿನ ಬಗ್ಗೆ ಚರ್ಚೆ ಮಾಡಿದ್ವು. ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿಯೊಬ್ಬ ಮನಸ್ಸನಿಗೂ ಬೇಕಾದ್ದು ಆನಂದ. ಆನಂದ ಇಲ್ಲದೆ ಇರೋ ಯಶಸ್ಸಲ್ಲ. ನಾವು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ, ಹಲವಾರು ರೀತಿಯಲ್ಲಿ ಮನುಷ್ಯ ಯಶಸ್ಸು ಗಳಿಸಿರ್ತಾನೆ. ಬಟ್ ಬಹಳಷ್ಟು ಜನಗಳಿಗೆ ಯಶಸ್ಸಿದೆ, ಆದರೂ ಕೂಡ ಗೋಳು. ಅವಾಗ ಹೇಳ್ತಾರೆ, ನನಗೆ ಇದೆಲ್ಲ ಇದ್ದು ಏನು ಪ್ರಯೋಜನ, ನನಗೆ ಜೀವನದಲ್ಲಿ ಆನಂದ ಇಲ್ಲ. ಆದ್ದರಿಂದ ಜೀವನದಲ್ಲಿ ಯಶಸ್ಸಿನ ಜೊತೆಗೆ ಬಹಳ ಮುಖ್ಯವ ನಮ್ಮ ಮನುಷ್ಯನಿಗೆ ಬೇಕಾದ್ದು ಆನಂದ. ನಾವು ಹೇಳ್ತೀವಿ ಆನಂದ ಜೀವನ. ಜೀವನ ಅಂದ್ರೇನು? ಒಂದು ಅನುಭವಗಳ ಸರಪಳಿ, ಅನುಭವಗಳ ಸಾರ. ಅಂದ್ರೆ ಯಾವ ವ್ಯಕ್ತಿನಲ್ಲಿ, ಅಂದ್ರೆ ನಮ್ಮ ಜೀವನ ನಮ್ಮ ಅನುಭವಗಳನ್ನ ಒಳಗೊಂಡಿದೆ. ಯಾರಲ್ಲಿ ಹೆಚ್ಚು ಅನುಭವಗಳು ಆನಂದವಾಗಿರುತ್ತೋ ಅವನು ಹೇಳ್ತೀವಿ ಅವನ ಜೀವನ ಆನಂದ. ಯಾರ ಜೀವನದಲ್ಲಿ ಹೆಚ್ಚಿನ ಅನುಭವಗಳು ಗೋಳಿರುತ್ತೋ ಹೇಳ್ತೀವಿ ಅವನ ಜೀವನ ಗೋಡು. ಆದ್ರಿಂದ ನಮ್ಮ ಜೀವನ ಆನಂದವಾಗಬೇಕಂತಂದ್ರೆ ಹೆಚ್ಚು ಅನುಭವಗಳು ಆನಂದವಾಗಿರಬೇಕು. ಯಶಸ್ಸು ಗಳಿಸೋದು ಬೇಡ ಅಂತ ಹೇಳಿಲ್ಲ. ಪ್ರಪಂಚದಲ್ಲಿ ಪ್ರಾಪಂಚಿಕ ಯಶಸ್ಸು ಬೇಕು. ಬಟ್ ಆದರೆ ಯಶಸ್ಸು ಗಳಿಸಿದ್ರೂ ಕೂಡ ಆನಂದವಿಲ್ಲದಿದ್ದರೆ ಈ ಯಶಸ್ಸಿಗೆ ಗುಣವಿಲ್ಲ. ಆದ್ರಿಂದ ಈ ಆನಂದ ಎಲ್ಲಿದೆ? ಹೆಚ್ಚು ಅನುಭವಗಳು ಆನಂದವಾಗಿರ್ಬೇಕು. ಅನುಭವ ಆಗೋದು ಹೆಂಗೆ? ಅನುಭವದಲ್ಲಿ ಎರಡಿದೆ. ಒಬ್ಬ ಸಬ್ಜೆಕ್ಟ್, ಅನುಭವಿಸಲ್ಪಡುವ ವ್ಯಕ್ತಿ, ಒಂದು ವಸ್ತುವನ್ನ, ಅನುಭವಿಸಲ್ಪಡುವ ವಸ್ತುವನ್ನ ಸಂಪರ್ಕಿಸಿದರೆ ಆಗತ್ತೆ ಅನುಭವ. ಅಂದ್ರೆ ಅನುಭವದಲ್ಲಿ ಎರಡಿದೆ, ಅನುಭವಿಸಲ್ಪಡುವ ವ್ಯಕ್ತಿ, ಅನುಭವಿಸುವಂತ ಪ್ರಪಂಚ. ಇದು ಎರಡರ ಸಂಪರ್ಕ ಆಗ್ಬೇಕು. ನಾನು ಮಸಾಲೆ ದೋಸೆ ಹಿಂಗೆ ತಿಂದರೆ ನನಗೆ ಮಸಾಲೆ ದೋಸೆ ಅನುಭವ ಆಗತ್ತೆ. ಅನುಭವಿಸಲ್ಪಡುವ ವಸ್ತು ಮಸಾಲೆ ದೋಸೆ, ಅನುಭವಿಸುವವನು ನಾನು. ಇದೆರಡರ ನಡುವೆ ನನ್ನ ಮತ್ತೆ ವಸ್ತುವಿನ ಜೊತೆ ಸಂಪರ್ಕ ಆದಾಗ ನನಗೆ ಅನುಭವ ಆಗತ್ತೆ. ಆದ್ರಿಂದ ಅನುಭವ ಎರಡು ಇರುತ್ತೆ, ಒಂದು ಸಬ್ಜೆಕ್ಟ್, ಒಂದು ಆಬ್ಜೆಕ್ಟ್. ಆದ್ರೆ ನಾವು ಪ್ರಪಂಚದಲ್ಲಿ ನೋಡ್ತೀವಿ, ಒಂದೇ ವಸ್ತು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ ಕೊಡುತ್ತೆ. ಒಂದೇ ವಸ್ತು ಒಂದೇ, ಕೆಲವರಿಗೆ ಅದರಿಂದ ಖುಷಿ ಆಗತ್ತೆ, ಇನ್ನು ಕೆಲವರಿಗೆ ಅದರಿಂದ ಗೋಳಿಲ್ಲ. ಆದ್ರಿಂದ ಈ ಅನುಭವ ಮುಖ್ಯವಾಗಿ ಇರೋದು ಎಲ್ಲಿ? ನನ್ನಲ್ಲಿ. ಇದು ಸಾಮಾನ್ಯವಾಗಿ ನಾವು ಅನ್ಕೊಳ್ಳೋದು, ನನಗೆ ಆನಂದ ಬರಬೇಕಂದ್ರೆ ಎಲ್ಲೋ ಹೊರಗಡೆ ವಸ್ತುಗಳಲ್ಲಿದೆ, ಹೊರಗಡೆ ಏನೋ ಒಂದು ಸಮಸ್ಯೆ ಇದೆ ಅಂತ. ನೋಡಿ, ಹಾಗೇನಾದ್ರೂ ಆದರೆ ತಿಂಗಳಿಗೆ 10,000 ರೂಪಾಯಿ ದುಡ್ಡಿದ್ರೆ ನನಗೆ 10% ಆನಂದ ಇರಬೇಕು. 20,000 ಇದ್ರೆ 20%, 30,000 ಇದ್ರೆ 30%, 40,000 ಇದ್ರೆ 40%, 40%, 50,000 ಇದ್ರೆ 50%, 1,00,000 100 ಇರಬೇಕಾಗಿತ್ತು. ಬಟ್ ಇದೆಯಾ? ಇಲ್ಲ. ಆದ್ರಿಂದ ನನ್ನ ಆನಂದ ಈ ದುಡ್ಡಿನಲ್ಲಿಲ್ಲ. ಹಾಗಿದ್ರೆ ಇನ್ನೆಲ್ಲಿದೆ? ಬೇರೆಯವರಲ್ಲುಂಟಾ? ಬೇರೆ ಏನೋ ಈ ನಮ್ಮ ಉದ್ಯೋಗದಲ್ಲಿ ಮಟ್ಟಗಳುಂಟಲ್ಲ, ಅದರಲ್ಲುಂಟಾ? ಹಾಗಿದ್ರೆ ಆ ಪ್ರಪಂಚದಲ್ಲಿ ಕೆಳಗಡೆ ಇರೋ ಒಂದು ಉದ್ಯೋಗದಲ್ಲಿರೋರಿಗಿಂತ ಅವನ ಮೇಲೆ ಸ್ವಲ್ಪ ಸೂಪರ್ವೈಸರ್ಗೆ ಹೆಚ್ಚು ಸುಖ, ಶಾಂತಿ, ನೆಮ್ಮದಿ, ಆನಂದ. ಅವನ ಮೇಲಿರೋ ಆಫೀಸರು ಇನ್ನ ಸಿಗೆಯ ಶಾಂತಿ, ಆನಂದ. ಅದರ ಮೇಲಿರೋ ಮ್ಯಾನೇಜರ್ಗೆ ಇನ್ನ ಸುಖ, ಶಾಂತಿ, ನೆಮ್ಮದಿ, ಆನಂದ. ಡೆಪ್ಯೂಟಿ ಜನರಲ್ ಮ್ಯಾನೇಜರ್, ಮ್ಯಾನೇಜಿಂಗ್ ಡೈರೆಕ್ಟರ್, ತುಂಬಾ ಆನಂದ ಸಿಗಬೇಕಾಗಿತ್ತು. ಸಿಗ್ತಾ ಇದೆಯಾ? ಇಲ್ಲ. ಅಥವಾ ಹೊರಗಡೆ ಅಂದ್ರೆ ಏನಾಯ್ತು, ನಮ್ಗೆ ದುಡ್ಡಿನಲ್ಲಿಲ್ಲ, ಅಂತಸ್ತಿನಲ್ಲಿಲ್ಲ. ಹಾಗಿದ್ರೆ ಇನ್ನೆಲ್ಲಿದೆ? ಮನೆಯಲ್ಲಿ ಇರ್ಬೋದಾ? ಆದ್ರೆ ಒಂದು ಬಾಡಿಗೆ ಮನೆಯಲ್ಲಿರೋರಿಗಿಂತ ಒಂದು ಸಣ್ಣ ಸ್ವಂತ ಮನೆಯವರಿಗೆ ಹೆಚ್ಚು ಶಾಂತಿ, ನೆಮ್ಮದಿ, ಆನಂದ ಸಿಗ್ಬೇಕು. ಅದರಲ್ಲೂ 5 ಚದರ ಮನೆಯಲ್ಲಿರೋರಿಗಿಂತ 10 ಚದರ ಮನೆ ಇರೋರಿಗೆ ಡಬಲ್ ಆಗ್ಬೇಕಾಗಿತ್ತು ಆನಂದ. ಆಗಲ್ಲ. 15 ಚದರ ಇದ್ರೆ ತ್ರಿಬಲ್ ಆಗ್ಬೇಕಾಗಿತ್ತು. 25 ಚದರ ಇರೋ ಮನೆ ಆನಂದವಾಗಿರ್ಬೇಕಾಗಿತ್ತು. ಆಗಲ್ಲ. ಅದರಿಂದ ಏನರ್ಥವಾಯ್ತು? ಈ ನನ್ನ ಆನಂದ ದುಡ್ಡಿನಲ್ಲಿಲ್ಲ, ಅಂತಸ್ತಲ್ಲಿಲ್ಲ, ಐಶ್ವರ್ಯದಲ್ಲಿಲ್ಲ, ಅಥವಾ ಇದರಲ್ಲಿದೆಯಾ? ಮನೆಯಲ್ಲಿಲ್ಲ. ಅಥವಾ ಗಾಡಿ, ಸೈಕಲ್ ಇರೋರಿಗಿಂತ ಮೊಪ್ಪೆಡ್ ಇರೋರಿಗೆ ಹೆಚ್ಚು ಶಾಂತಿ, ನೆಮ್ಮದಿ, ಆನಂದ. ಅದಕ್ಕಿಂತ ಒಂದು 100cc ಬೈಕ್
ಜಾಸ್ತಿ ಸುಖ ಶಾಂತಿ ನೆಮ್ಮದಿ. ಅದು ಕಾರಲ್ಲಿದ್ದವನಿಗೆ ಹೆಚ್ಚು ಆನಂದ. ಅದರಲ್ಲೂ ಒಂದು ಮಾರುತಿಲಿರೋರಿಗಿಂತ ಆಕ್ಸೆಂಟು ಬೆನ್ಸು ಆನಂದ ಇರಬೇಕು. ಇದೆಯಾ? ಇಲ್ಲ. ಹಾಗಿದ್ರೆ ಏನಾಗಿದೆ? ಇದು ಪ್ರಪಂಚದಲ್ಲಿ ನಾವು ನೋಡ್ತಾ ಇರೋದು. ಹಾಗಿದ್ರೆ ನಾವು ತಿಳಿಬೇಕಾಗಿದ್ದೇನೆಂದು, ನಮಗೆ ಪ್ರತಿಯೊಬ್ಬರಿಗೂ ಆನಂದ ಬೇಕು. ಬಟ್ ಆನಂದ ಎಲ್ಲಿದೆ? ನಾವು ಹುಡುಕ್ತಾ ಇರೋದಲ್ಲಿ ಹೊರಗಡೆ ಒಂದು ವಸ್ತುವಿನಲ್ಲಿದೆ, ಒಂದು ಜನರಲ್ಲಿದೆ. ಕೆಲವರು ಹೇಳ್ತಾರೆ, ಓ ಇವರು ನಾನು ಇವಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟೆ, ನಾನು ಇವಳನ್ನ ಬಿಟ್ಟು ಇನ್ನೊಬ್ಳು ಅವಳನ್ನ ಮದುವೆ ಮಾಡ್ಕೊಂಡಿದ್ರೆ ಆನಂದವಾಗಿರ್ತಾ ಇದ್ದೆ ಅಂತ. ನೋಡಿ, ನಾವು ಅನ್ಕೊಳ್ಳೋದು ಹಿಂಗೆ. ಬಟ್ ಇದರಲ್ಲಿಲ್ಲ. ಬೇರೆ ವಸ್ತುವನ್ನಲ್ಲಿಲ್ಲ, ದುಡ್ಡಿನಲ್ಲಿಲ್ಲ, ಕಾಸಲ್ಲಿಲ್ಲ, ಅಂತಸ್ತಲ್ಲಿಲ್ಲ. ಬಟ್ ಎಲ್ಲಿದೆ? ಇದು ನಮ್ಮ ಸಮಸ್ಯೆ. ನಾವು ಆನಂದ ಹುಡುಕ್ತಾ ಇರೋದಲ್ಲಿ ಹೊರಗಡೆ. ನೋಡಿ, ಒಂದು ಉದಾಹರಣೆ ಇದೆ. ಹಿಂದಿನ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಒಂದು ಫಸ್ಟ್ ಕ್ಲಾಸ್ ಬೋಗಿನಲ್ಲಿ 2 ಸೀಟ್ ಇತ್ತು. ಒಂದು ಸೀಟ್ಗೆ ಒಬ್ಬ ಸೇಟು, ಸಿಕ್ಕಾಪಟ್ಟೆ ಹೊಟ್ಟೆ, ವಿಪರೀತ ದುಡ್ಡು. ಅವನ ದುಡ್ಡನ್ನು ಅವಾಗ ಎಣಿಸ್ತಾ ಇದ್ದ. ಇನ್ನ ಒಂದೇ ಸೀಟ್ಗೆ ಒಬ್ಬ ಕಳ್ಳ ಬಂದ. ಆ ಕಳ್ಳ ದುಡ್ಡನ್ನು ಹೆಂಗಾದ್ರೂ ಹೊಡಿಬೇಕು ಅಂತ. ಇದು 2 ರಾತ್ರಿ ಪ್ರಯಾಣ ಇತ್ತು. ಹೊರಟಿದ್ದಾರೆ, ಚಿಕ್ಕ ಪುಕ್ಕು ಟ್ರೈನ್ ಹೋಗ್ತಾ ಇದೆ. ಈ ಸೇಟ್ ಏನ್ ಮಾಡ್ತಾ ಇದ್ದಾರೆ, ಯಾವಾಗ ದುಡ್ಡಿನ ಎಣಿಸೋದು ಇಡೋದು. ಇವನ್ ಕಳ್ಳನ್ಗೆ ಸಣ್ಣ ಪುಟ್ಟದ ಹೊಡೆಯೋಣ ಅಂತಂದ್ರೆ ಇಷ್ಟೊಂದು ಇದೆ ಖುಷಿ. ಆದ್ರೂ ಅವನ ಹಳೆ ಕಾಲದ ಕಳ್ಳ. ಆ ಹಳೆ ಕಾಲದ ಕಳ್ಳರಲ್ಲಿ ಒಂದು ನಿಯತಿತ್ತು. ಒಂದು ಸ್ವಲ್ಪ ದುಡ್ಡುಗೋಸ್ಕರ ಜನಗಳನ್ನ ಸಾಯಿಸ್ತಾ ಇರ್ಲಿಲ್ಲ. ಹೇಗಿದ್ರು ನಾನು 2 ರಾತ್ರಿ ಪ್ರಯಾಣ ಮಾಡ್ತಾ ಇದ್ದೀನಿ, ಕಾಯುವ ಅಂತ ಹೋಗ್ತಾ ಇದೆ ಚಿಕ್ಕ ಪುಕ್ಕು. ರಾತ್ರಿ ಏನಾಯ್ತು, ಇಬ್ರು ಮಲಗಿದ್ರು. ಸೇಟು ಮಲಗಿದ, ಈ ಕಳ್ಳನು ಮಲಗಿದ. ನಿದ್ದೆ ಮಂಪರ್ ಬಂದಿದೆ. ಮಧ್ಯರಾತ್ರಿನಲ್ಲಿ ಕಳ್ಳನಿಗೆ ಎಚ್ಚರವಾದಾಗ ಆಗ್ತಾನೆ ಸೇಟು ಪಕ್ಕದ ಟಾಯ್ಲೆಟ್ಗೆ ಹೋದ. ತಕ್ಷಣ ಹೇಳ್ದ, ಓಹೋ, ಕಳ್ಳ ಹೇಳ್ದ, ಇದು ಕರೆಕ್ಟ್ ಟೈಮು, ಈಗ ದುಡ್ಡನ್ನ ತಗೊಂಡ್ಬಿಡ್ತೀನಿ ಅಂತ ಹೇಳಿ ಆ ಸೇಟುದು ಬಿಳಿ ಜುಬ್ಬ, ಕರಿ ಕೋಟು, ಸೇಟುದು ಹಾಸಿಗೆ, ಸೂಟ್ ಕೇಸು, ದಿಂಬು ಎಲ್ಲ ಹುಡುಕ್ದ. ಎಲ್ಲೂ ಇಲ್ಲ. ಎಲ್ಲ ಹುಡುಕ್ದ ಒಂದು. ಅಷ್ಟೊತ್ತಿಗೆ ಸೇಟು ಟಾಯ್ಲೆಟ್ ಇಂದ ಬಂದ. ರಾಮ್ 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 ಅಂತ ತೆಳ್ಳಗಿರೋ ಪಂಚೆ ಮೇಲೆ ಬನಿಯನ್ನು ನಿಲ್ಲಿಸ್ದ. ಈ ಕಳ್ಳ ಅವನನ್ನ ಹುಡುಕ್ತಾನೆ. ಆ ಕಳ್ಳ ಮಧ್ಯರಾತ್ರಿನಲ್ಲೂ ಕೂಡ ಬೆವರ್ತಾ ಇದ್ದಾನೆ, ಚಳಿನಲ್ಲೂ ಸಿಗಲ್ಲ. ಆಮೇಲೆ ಹೇಳ್ದ ಕಳ್ಳ ಸೇಟುಗೆ ಕೈ ಮುಗಿದು, ಸೇಠ್ ನಾನು ಕಳ್ಳ. ಅವ್ರು ಸೇಟು ಹೇಳ್ತಾನೆ, ನನ್ಗೆ ಗೊತ್ತಿತ್ತು ಗುರು, ನನಗೊಂದು ಅನುಮಾನ, ನಾನು ಕಳ್ಳ, ದುಡ್ಡು ಹೊಡೆಯೋಣಂತ ಬಂದೆ, ನನಗೀಗ ದುಡ್ಡು ಬೇಡ. ಬಟ್ ನನಗೊಂದು ಅನುಮಾನ ಇದೆ. ಏನು? ನಿನ್ನ ಹತ್ರ ದುಡ್ಡಿತ್ತಾ? ಇದೆಯಾ? ಎಲ್ಲಿದೆ? ಇವನು ಸ್ವಲ್ಪ ಉತ್ತರ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಗ ಮತ್ತೆ ಕಳ್ಳ ಹೇಳ್ತಾನೆ, ಕಳ್ಳರು ನಾವು ಬಹಳ ನಿಯತ್ನವರು, ಈಗಿನ ಕಾಲದ ಜನಗಳ ಥರ ಅಲ್ಲ, ನಾನು ಮಾತಿಗೆ ಬೀರಲ್ಲ, ಸುಮ್ಮನೆ ದಯವಿಟ್ಟು ಹೇಳು. ಅವಾಗ ಹೇಳ್ತಾನೆ ಸೇಟು, ನೀನು ನೋಡಿದಾಗಲೇ ಗೊತ್ತಾಯ್ತು ನೀನು ದುಡ್ಡು ಹೊಡಿಯೋದಕ್ಕೆ ಬಂದಿದ್ಯಾ ಅಂತ. ನನಗೆ ಚೆನ್ನಾಗಿ ಗೊತ್ತು, ನಾನು ಟಾಯ್ಲೆಟ್ಗೆ ಹೋದಾಗ ಹುಡುಕ್ತೀನಿ ಅಂತ. ನನ್ನ ಹತ್ರ ದುಡ್ಡಿತ್ತು, ಇದೆ, ಅದನ್ನು ಎಲ್ಲಿಡಬೇಕು ಅಂತ ನೋಡ್ತಾ ಇದ್ದೆ. ನನಗೆ ಸ್ಪಷ್ಟವಾಗಿ ಗೊತ್ತು ನನ್ನ ಎಲ್ಲ ಹುಡುಕ್ತೀಯ ನನ್ನ ವಸ್ತುಗಳನ್ನಂತ. ಅದಕ್ಕೆ ಎಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನೋಟಿನ ಕಂತೆ ತಗೊಂಡೆ. ನೀನಿನ್ನ ಹಾಸಿಗೆ ಮೇಲೆ ಮಲಗಿದೆ, ಸ್ವಲ್ಪ ಗೋರ್ಕೆ ಹೊಡಿತಿದ್ದೆ, ನಿನ್ನ ತಲ್ದಿಮ್ಮನ್ ಎತ್ತಿದೆ, ನಿನ್ನ ತಲ್ದಿಮ್ ಕೆಳಗಡೆ ಇಟ್ಟೆ, ಹೋದೆ ಅಂತ ಹೇಳಿ ಈ ಸೇಟು ಆ ಕಳ್ಳನ ತಲ್ದಿಮ್ಮಿಂದ ನೋಟಿನ ಕಂತೆನ ತೆಗಿತಾನೆ. ಯಾಕೆಂದ್ರೆ ಅವನು ಗೊತ್ತು ಈ ಕಳ್ಳ ಅವನಲ್ಲಿ ಹುಡುಕಲ್ಲ ಅಂತ. ಇದೇ ರೀತಿ ನಾವು ಮಹಾನ್ ಕಳ್ಳರು. ನನ್ನ ಜೀವನದಲ್ಲಿ ಆನಂದ ಎಲ್ಲಿದೆ ಅಂತ ನಾವು ಹುಡುಕ್ತಾ ಇರೋದೆಲ್ಲಿ ಹೇಳಿ? ಮನೆ, ಮಠ, ವಾಹನ, ಐಶ್ವರ್ಯ, ಬೇರೆಯವರು. ಆದ್ರಿಂದ ನನಗೆ ಆನಂದ ಬೇಕಂದ್ರೆ ನಾನು ಹೊರಗಡೆ ಹುಡುಕೋದನ್ನ ನಿಲ್ಲಿಸ್ಬೇಕು. ಏನ್ ಮಾಡ್ಬೇಕು? ನೋಡ್ಬೇಕು ನನ್ನ ಈ ಆನಂದ ಎಲ್ಲಿದೆ ನನ್ನ ಮನಸ್ಸಿನಲ್ಲಿ. ಎಷ್ಟೋ ಜನ ರಾಕ್ಷಸಿಯರಂತ ಗಂಡ ಅಥವಾ ಹೆಂಡತಿ ಇದ್ದು ಅಂತ ಗಂಡ ಹೆಂಡತಿಯವರು ಆನಂದವಾಗಿರೋರು ಈ ಪ್ರಪಂಚದಲ್ಲಿ ಇಲ್ವಾ? ಕೆಲವರು ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಇದ್ರು ಗೋಳಾಡೋ ಜನಗಳಿಲ್ವಾ? ಅಲ್ಲಿಗೆ ಏನಾಗ್ತಾ ಇತ್ತು, ನನ್ನ ಆನಂದಕ್ಕೆ ಬೇರೆ ಯಾರೋ ಕಾರಣರು ಅಲ್ಲ. ಹಾಗಿದ್ರೆ ಎಷ್ಟೋ ಜನ, ಇನ್ನು ನೋಡಿ, ಎಷ್ಟೋ ಜನ ದುಡ್ಡಿರೋರು ಗೋಳಾಡ್ತಾ ಇದ್ದಾರೆ, ಕಮ್ಮಿ ಇರೋರು ಆನಂದವಾಗಿದ್ದಾರೆ. ಆದ್ರಿಂದ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು, ನನ್ನ ಆನಂದ ಹೊರಗಡೆ ಯಾವುದೇ ಒಂದು ವಸ್ತುವಿನಲ್ಲಿಲ್ಲ, ಅದು ನನ್ನ ಮನಸ್ಸನ್ನ ಅವಲಂಬಿಸಿದೆ. ಆದ್ರಿಂದ ಏನೇನ್ ಮಾಡ್ಬೇಕು, ನಾವು ಹುಡುಕೋದನ್ನ ದಿಕ್ಕನ್ನು ಬದಲಾಯಿಸಬೇಕು. ನಾವು ಆನಂದಕ್ಕಾಗಿ ಅಲ್ಲಿ ಹೊರಗಡೆ ಹುಡುಕ್ತಾ ಇದೀವಿ, ಅದನ್ನು ಬಿಟ್ಟು ಒಳಗಡೆಗೆ ನಮ್ಮನ್ನ ನೋಡ್ಕೋಬೇಕು. ಯಾವಾಗ ನಮ್ಮ ಮನಸ್ಸನ್ನ ಒಂದು ಸ್ಥಿತಪ್ರಜ್ಞಾನ ಲಕ್ಷಣದಲ್ಲಿ ಅಂತ ಏನು ನಮ್ಮ ಭಗವದ್ಗೀತೆಯನ್ನು ಹೇಳ್ತಾರೆ, ಆ ರೀತಿ ನಮ್ಮ ಮನಸ್ಸನ್ನ ಜೀವನದಲ್ಲಿ ಜಂಜಾಟಗಳು ನಡೆಯುತ್ತೆ, ಕಷ್ಟ ಸುಖಗಳು ಬರುತ್ತೆ. ಯಾರು ಶಾಂತವಾಗಿ ಇಟ್ಕೊಂತಾರೋ ಅವರ ಜೀವನದಲ್ಲಿ ಗೋಳು ಇಲ್ಲ. ನಾವು ಪ್ರಪಂಚದಲ್ಲಿ ನೋಡಿದೀವಿ, ಎಷ್ಟೋ ಸಾರಿ ನಡೆಯುತ್ತೆ. ನನಗೆ ಬಹಳ ಜನ ಪರಿಚಯ ಉಂಟು. ಅವರಲ್ಲೊಬ್ರು ಬೆಂಗಳೂರಿನಲ್ಲಿ 27ನೇ ತಾರೀಕು ಅಕ್ಟೋಬರ್ 1991 ಇಸ್ವಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದರು. ಅವರು ಬಂದಾಗ
3 ಗಂಟೆ ಒಳ್ಳೆ ತರಬೇತಿ ಮಾಡಿದ್ರು. ನಂತರ ಶೇಷಾದೇವರೇ ನಾನು 12 ಗಂಟೆ ಆಯಿತು ಹೋಗಬೇಕು ಅಂದರು. ನಾನು ಹೇಳಿದೆ ಇಲ್ಲ ದಯವಿಟ್ಟು ಈ ಊಟ ಮಾಡಿ ಹೋಗಿ. ಇಲ್ಲ ನನ್ನ ಮನೆಯಲ್ಲಿ ಒಂದು ಸನ್ನಿವೇಶ ಆಗಿದೆ ಅಂದರು. ಏನು ಅಂತ ಹೇಳಿದಾಗ ಆ ಮಹಾತ್ಮರು ಹೇಳ್ತಾರೆ, ನಿನ್ನೆ ನನ್ನ ಅಳಿಯ ಅವ್ರಿಗೆ ಮದುವೆಯಾಗಿ ಅವರ ಮಗಳಿಗೆ ಮದುವೆಯಾಗಿ 1.5 ವರ್ಷ ಆಯಿತು. ಅವರು ಒಂದು ಏನಾಗಿದೆ, ನಿನ್ನೆ ರೋಡ್ ಆಕ್ಸಿಡೆಂಟ್ನಲ್ಲಿ ಅವರು ಸತ್ತೋಗಿದ್ದಾರೆ. ಈಗ ಅವರ ಬಾಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಇದೆ. ಅದನ್ನು ತಗೊಂಬಂದು ನಾನು ನನ್ನ ಹೆಂಡತಿ ಮತ್ತು ನನ್ನ ಮಗಳ ಜೊತೆ ಸೇರ್ತೀನಿ. ನೋಡಿ ಆ ಮನುಷ್ಯನ ಪರಿಸ್ಥಿತಿ ನೋಡಿ. ಆ ಸಮಯದಲ್ಲೂ ಕೂಡ ಆ ಮನಸ್ಸಿನ ಸ್ಥಿತಿ. ಈ ಥರದ್ದು ಬಹಳಷ್ಟು ಸನ್ನಿವೇಶಗಳುಂಟು. ಇನ್ನು ಕೆಲವರು ಏನಂತಾರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಎ ಚಾಲೆಂಜಸ್ ಕಮ್ ಟು ಅವರ್ ಲೈಫ್, ಸಮ್ ಆಫ್ ಅಸ್ ಟೇಕ್ ಇಟ್ ಎಸ್ ಎ ಕ್ರೈಸಿಸ್, ಫಾರ್ ಸಮ್ ಇಟ್ ಇಸ್ ಅ ಪ್ರಾಬ್ಲಮ್, ಫಾರ್ ಸಮ್ ಇಟ್ ಇಸ್ ಓನ್ಲಿ ಎ ಸಿಚುಯೇಷನ್. ಇಂಥದ್ದು ಬಹಳ ಜನ ಇದ್ದಾರೆ. ಆ ದುರಂತವನ್ನು ಕೂಡ ಅದೊಂದು ಸಮಸ್ಯೆಯನ್ನಾಗಿ ನೋಡೋದಿಲ್ಲ, ಅದವರಿಗೆ ಒಂದು ಸನ್ನಿವೇಶ ಮಾತ್ರ. ಇನ್ನು ಕೆಲವರು ಸಣ್ಣದಕ್ಕೂ ಹೇಳ್ತಾರೆ ಇದೊಂದು ಸಮಸ್ಯೆ, ಇದೊಂದು ದುರಂತ. ಯಾರೋ ನಮ್ಮ ಮನೆಗೆ ಬಂದವರು ಹೇಳ್ತಾ ಇದ್ರು, ನೋಡಿ ಶೇಷಾದೇವರೇ ನನ್ನ ಮನೆಯಲ್ಲಿ ಒಂದು ದುರಂತ ಆಗ್ಬಿಟ್ಟಿದೆ. ಏನು ನೋಡಿ, ನನಗೆ 3 ದಿನದಿಂದ ನನ್ನ ಹೆಂಡತಿ ನನ್ನ ಮುಗುಳು ನಗ್ತಾ ಇಲ್ಲ, ಸ್ಮೈಲ್ ಮಾಡ್ತಾ ಇಲ್ಲ. ನೋಡಿ ಅವರಿಗೆ ಆ ಹೆಂಡತಿ ಸ್ಮೈಲ್ ಮಾಡದೇ ಇರೋದು ಅವ್ರಿಗೆ ದುರಂತ. ಇದು ನೋಡಿ, ಈ ದುರಂತ ಆಗಲಿ, ಸಮಸ್ಯೆ ಆಗಲಿ, ಸನ್ನಿವೇಶ ಆಗಲಿ, ಅದು ಹೊರಗಡೆ ಎಲ್ಲೂ ಇಲ್ಲ. ನಮ್ಮ ಮನಸ್ಸು ಜೀವನದಲ್ಲಿ ಆಘಾತಗಳಾಗತ್ತೆ, ತಗ್ಗುಗಳಾಗತ್ತೆ, ಪೆಟ್ಟುಗಳು ಬೀಳುತ್ತೆ. ಬಿದ್ದಾಗ ಯಾವ ರೀತಿ ನಾವು ಮನಸ್ಸನ್ನು ಸಮಾಧಾನ ಮಾಡ್ಕೊತೀವಿ, ಇದು ನಮ್ಮ ಜೀವನದ ಕಲೆ. ನಾವು ಜೊತೆಗೆ ಏನ್ ಮಾಡಬೇಕು, ನಾವು ಈ ಚಿಂತೆ ಅನ್ನೋದು ಏನಾಗುತ್ತೆ, ನಮ್ಮ ಆನಂದವನ್ನು ಹಾಳು ಮಾಡುತ್ತೆ. ಟೆನ್ಷನ್ ಅಂಡ್ ವರಿ ಅಂತಾರೆ. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಇದಕ್ಕೊಂದು ಸಮಸ್ಯೆ, ಒಂದು ಪರಿಹಾರ ಉಂಟು. ನಾವು ಪ್ರತಿನಿತ್ಯ ನಿನ್ನೆ ಇದನ್ನ ನೆನ್ನೆಗೆ ಬಿಡಬೇಕು, ನಾಳೆ ಇದನ್ನ ನಾಳೆಗೆ ಬಿಡಬೇಕು. ಇವತ್ತಿನ ದಿನ ನಾನು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸನ್ನಿವೇಶದಲ್ಲಿ ನನ್ನ ಮನಸ್ಸಿನ ಸಮತೋಲನವನ್ನ ಕಡ್ಕೊಳ್ಳೋದಿಲ್ಲ. ಆ ರೀತಿ ಮಾಡಬೇಕು. ಇದಕ್ಕಂತಾರೆ ಇಂಗ್ಲಿಷ್ನಲ್ಲಿ ಲಿವ್ ಇನ್ ಡೇ ಟೈಟ್ ಕಂಪಾರ್ಟ್ಮೆಂಟ್ ಅಂತ. ಇದು ಕೇಳ್ಕೋಬೇಕು. ನಿನ್ನೆ ವಿಷಯದ ಬಗ್ಗೆ ಯಾಕೆಂದ್ರೆ ನಿನ್ನೆದಲ್ಲಿ ಇವತ್ತೇನು ನಾನು ಮಾಡೋಕ್ಕಾಗಲ್ಲ, ನಾಳೆದಕ್ಕೆ ಇವತ್ತೇನು ನಾನು ಮಾಡೋಕ್ಕಾಗಲ್ಲ. ಪ್ರತಿದಿನ ನಾವು ಮನಸ್ಸನ್ನ ಸಮತೋಲನವಾಗಿ ಇಟ್ಕೋಬೇಕು. ಇದು ಒಂದು ಟೆನ್ಷನ್ ಅನ್ನ ಅಥವಾ ವರಿನ ಹೊರ್ಕೊಳ್ಳೋದು. ಎರಡನೇದು ಏನಾಗತ್ತೆ, ನಾವು ಜೀವನದಲ್ಲಿ ನಮ್ಗೆ ಏನಂತಾರೆ ಮನಸ್ಸಿನಲ್ಲಿ ಟೆನ್ಷನ್ ವರಿ ಬರೋದು ಯಾಕೆ ಅಂತಂದ್ರೆ ಅದಕ್ಕೆ ನಾವು ಮನಸ್ಸು ಸಿದ್ಧವಾಗಿರೋದಿಲ್ಲ. ಯಾವಾಗ ನನ್ನ ಮನಸ್ಸು ಸಿದ್ಧವಾಗಿರಲ್ಲೋ ಒಂದು ಸಣ್ಣದಕ್ಕೆ ನನ್ನನ್ನ ಅಲ್ಲಾಡ್ಸಾಗತ್ತೆ. ಯಾವಾಗ ನಮ್ಮಲ್ಲಿ ಮನೋಸ್ಥೈರ್ಯ ಇರುತ್ತೆ, ಅದೇನಾಗತ್ತೋ ಆಗ್ಲಿ, ನಮ್ಮ ಮನಸ್ಸು ಸಿದ್ಧವಾದರೆ ಏನೂ ಆಗಲ್ಲ. ಈಗ ಬೇರೆ ಏನೂ ಇಲ್ಲ. ನನ್ನ ಉದಾಹರಣೆನ ಹೇಳ್ತೀನಿ. 1948ನೇ ಇಸ್ವಿನಲ್ಲಿ ನಾನು ಹುಟ್ಟಿದೆ. 72ನೇ ಇಸ್ವಿನಲ್ಲಿ ನನಗೆ ಮದುವೆ ಆಯಿತು. 74ನೇ ವಯಸ್ಸಿನಲ್ಲಿ ನನಗೆ ಒಂದು ಹೆಣ್ಣು ಮಗು, ಪದ್ಮಗಂಧಿನಿ ಅಂತ ಹೆಸರು. 1974 ನಂತರ 77ನೇ ಇಸ್ವಿನಲ್ಲಿ ನನ್ನ ಹೆಂಡತಿ ಪುನಃ ಗರ್ಭವತಿಯಾಗಿದ್ದು. ಆವಾಗ ನನಗೆ ತಿರುಪತಿಗೆ ಹೋಗೋ ಅಭ್ಯಾಸ. ತಿರುಪತಿಗೆ ಹೋಗೋ ಅಭ್ಯಾಸದಲ್ಲಿ ಅಲ್ಲಿ ಒಂದ್ಸರಿ ಹೋದೆ. ದೇವರಿಗೆ ಒಂದಷ್ಟು ಅಡ್ವಾನ್ಸ್ ಹಾಕಿ ಹೇಳಿದೆ, ದೇವರೇ ಗೊತ್ತಲ್ಲ ನನಗೆ ಈ ಸಾರಿ ಗಂಡು ಮಗು ಆದರೆ ನಿನಗೆ ಇಷ್ಟು. ನಾನು ಹೇಳ್ತಾರೆ, ಪ್ರಪಂಚದಲ್ಲಿ ಜನಗಳ ಜೊತೆ ವ್ಯವಹಾರ ಮಾಡಿ ಮಾಡಿ ಎಲ್ಲೋದೇ ವ್ಯಾಪಾರ ಮಾಡ್ತೀವಿ. ನಾನು ವ್ಯಾಪಾರ ಮಾಡಿದೆ. ಉಳಿದಿದ್ದು ಆಮೇಲೆ 72ನೇ ಇಸ್ವಿಯಲ್ಲಿ ಜರ್ಮನಿಗೆ ಹೋಗ್ಬೇಕಾಗಿತ್ತು, ಹೋಗಿದ್ದೆ. ಸೆಪ್ಟೆಂಬರ್ 22ನೇ ತಾರೀಕು ನನಗೊಂದು ಟೆಲಿಗ್ರಾಮ್ ಬಂತು, ನಿನ್ನ ಹೆಂಡತಿಗೆ ಹೆರಿಗೆ ಆಯಿತು, ಮಗು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆ. ನೋಡಿ, ಅವಾಗ ಸುತ್ತ ಜನ ಸೆಲೆಬ್ರೇಟ್ ಮಾಡಕ್ಕೆ ಬಂದಾಗ ನನ್ನ ಮನಸ್ಸಿನಲ್ಲಿ ಗಿಳಿಗಿಲಿ ಅಷ್ಟೊಂದು ವಿಶೇಷವಾಗಿ ನಾನು ಅದನ್ನ ಸೆಲೆಬ್ರೇಟ್ ಮಾಡಲಿಲ್ಲ. ಯಾಕೆ? ಅದು ಹೆಣ್ಣು ಮಗು. ನನ್ನ ಮನಸ್ಸಿನಲ್ಲಿ ಅಪೇಕ್ಷೆ ಗಂಡು. ಹೀಗೆ ಬಂದೆ 1979ನೇ ಇಸ್ವಿನಲ್ಲಿ ಒಂದು ಡೇಲ್ ಕಾರ್ನೆಗಿ ಇನ್ಸ್ಟಿಟ್ಯೂಟ್ ಇಂದ ನಮಗೆ ಒಂದು ತರಬೇತಿ ಆಯಿತು. ಅದಕ್ಕಿಂತ ಮುಖ್ಯವಾಗಿ ಪೂಜ್ಯ ಸ್ವಾಮಿ ಚಿನ್ಮಯರಿಂದ ನಮಗೆ ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಇದರ ಪರಿಚಯ ಆಯಿತು. ಆ ಸ್ವಾಧ್ಯಾಯ ಮಾಡ್ತಾ ಇದ್ದು ನನ್ನಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಬಂತು. ಮನಸ್ಸಿನಲ್ಲಿ ನನ್ನ ಮತ್ತೆ ನನ್ನ ಹೆಂಡತಿ ಲಲಿತಾ ಶೇಷಾದ್ರಿ ಅವರ ಇಬ್ಬರ ಮನಸ್ಸಿನಲ್ಲಿ ಬಹಳಷ್ಟು ಬದಲಾವಣೆ ಆಯಿತು. 82ನೇ ಇಸ್ವಿ ಮತ್ತೆ ಶಿ ಬಿಕೇಮ್ ಪ್ರೆಗ್ನೆಂಟ್. ಮತ್ತೆ ತಿರುಪತಿಗೆ ಹೋದೆ. ಈ ಸಾರಿ ತಿರುಪತಿಗೆ ಹೋದಾಗ ದೇವರಿಗೆ ಹುಂಡಿಗೆ ಹಾಕಿದೆ, ಏನು ಕೇಳಲಿಲ್ಲ. 12ನೇ ತಾರೀಕು ನವೆಂಬರ್ 1972ನೇ ಇಸ್ವಿ ಆದರ್ಶ ಮೆಟರ್ನಿಟಿ ಹೋಮ್, ಡಾಕ್ಟರ್ ಅನಸೂಯ ಸಾಲಿಯನ್ ಲೇಬರ್ ರೂಮಿಂದ ಬಂದವರು, ಶೇಷಾದೇವರೇ ಏನಪ್ಪ ಬೇಜಾರಾಗತ್ತೆ ನಿಮಗೆ, 2ನೇ 3ನೇ ಹೆಣ್ಮಗು. ನಾನು ಹೇಳಿದೆ, ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂತ ಏನಿದೆ, ದಿಸ್ ಇಸ್ ಎ ಮ್ಯಾಟರ್ ಆಫ್ ಸೆಲೆಬ್ರೇಷನ್ ಅಂತ. ನನ್ನ 3ನೇ ಮಗಳು, ಮೊದಲನೇ ಮಗಳು ಪದ್ಮಗಂಧಿನಿ,
2ನೇವಳು ಶ್ರೀರಂಜನಿ, 3ನೇವಳು ಭಾಮಿನಿ ಹುಟ್ಟಿದಾಗ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವು. ಯಾಕೆ ನನಗೆ ಜೀವನದಲ್ಲಿ ಚಿಂತೆ ಬರಲಿಲ್ಲ, ಆನಂದವಾಯಿತು? ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿ ಅದು ಸಿದ್ಧತೆ, ನನ್ನ ಮನಸ್ಸು ಸಿದ್ಧವಾಗಿತ್ತು, ಏನಾದರೂ ಎದುರಿಸ್ತೀನಿ. ಈ ರೀತಿ ಯಾರು ಜೀವನದಲ್ಲಿ ಮನಸ್ಸನ್ನ ಸಿದ್ಧ ಮಾಡ್ಕೊಂತಾರೆ, ಬಂದೋ ಘಟನೆಗಳಿಗೆ ಆಗ್ಲಿ ಎದುರಿಸ್ತೀನಿ ಅಂತ ಮನಸ್ಸಿನಲ್ಲಿ ಸಿದ್ಧತೆ ಇದ್ರೆ, ನನಗೆ ಜೀವನದಲ್ಲಿ ಯಾರ ಜೀವನದಲ್ಲೂ ಟೆನ್ಷನ್ ಇರಲಿಲ್ಲ, ಆನಂದವಾಗಿರುತ್ತೆ. ಅದು ಒಂದು ಆನಂದದ ಮುಖ್ಯವಾದ ಇದು ಯಾವುದೇ ಇದಕ್ಕೆ ನಾವು ನನ್ನ ಮನಸ್ಸು ಸಿದ್ಧವಾಗಿರ್ಬೇಕು. ಆಮೇಲೆ ಮತ್ತೊಂದಿದೆ, ಇನ್ನೊಂದಂತಾರೆ ಈ ಟೆನ್ಷನ್ ಡ್ಯೂ ಟು ಆಂಟಿಸಿಪೇಷನ್. ಅಂದ್ರೆ ಬಹಳಷ್ಟು ಜನಗಳಿಗೆ ಏನಾಗತ್ತೆ, ಇದು ಮುಂದೆ ಏನೋ ಆಗತ್ತೇನೋ ಅಂತ ಇವಾಗ್ಲೇನೆ ಟೆನ್ಷನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಾನೊಂದ್ಸಾರಿ ಬಾಂಬೆಗೆ ಹೋಗ್ತಾ ಇದ್ದೆ. ಹೋಗೋವಾಗ ಏರೋಪ್ಲೇನಲ್ಲಿ ನನ್ನ ಪಕ್ಕ ಒಬ್ಬರು ಕೂತಿದ್ದು. ಅವತ್ತು ಸ್ವಲ್ಪ ಮೋಡ ಇತ್ತು. ಒಂದು ಸಣ್ಣ ಏರ್ಕ್ರಾಫ್ಟ್ ಲಾಸ್ಟ್ ಮಿನಿಟ್ನಲ್ಲಿ ಏರ್ ಬಸ್ ತೆಗೆದು ಚಿಕ್ಕ ಏರ್ಕ್ರಾಫ್ಟ್ ಕೊಟ್ಟಾಗ ಸ್ವಲ್ಪ ಮೋಡ ಸ್ವಲ್ಪ ಹಿಂಗೆ ಹೋಗಿ ಸ್ವಲ್ಪ ಆ ಮೋಡ ಇದನ್ನ ಕುಲುಕಾಡಿದ ತಕ್ಷಣ ಅವರು ನನ್ನ ಪಕ್ಕದಲ್ಲಿದ್ದವರು, ಐ ಥಿಂಕ್ ಇವಾಗ ದೇರ್ ಇಸ್ ಗೋಯಿಂಗ್ ಟು ಬಿ ಎನ್ ಏರ್ ಕ್ರಾಶ್, ಅಪಘಾತ ಆಗತ್ತೆ ಅಂತ ಅಂದರು. 2ನೇ ಸಾರಿ ಹಿಂಗೆ ಕುಲುಕಾದಂತೂ ಅವ್ರ ಮಖದಲ್ಲೆಲ್ಲ ಬೆವರು ಸುರಿಯೋಕೆ ಮಾಡ್ತು. 3ನೇ ಸಾರಿನಂತೂ ಅಯ್ಯೋ ಹೋದೆ ಈ ಕಡೆ ದಿನ ಅಂತ. ಹೀಗೆ ಆ 1.5 ಗಂಟೆನಲ್ಲಿ ಒಂದು 100 ಸಾರಿ ಸತ್ತೋದ್ರು. ಆದರೆ ನಂತರ ಆ ಪ್ಲೇನ್ ಕೆಳಕ್ಕೆ ಇಳೀತು. ನೋಡಿ, ಪ್ರಪಂಚದಲ್ಲಿ ಆಗತ್ತೆ, ನಾವು ಈ ವಿನಾಕಾರಣ ಇದು ಮಾಡ್ಕೊಳ್ತೀವಿ, ಹಿಂಗೆ ಆಗ್ಬಿಡುತ್ತೇನೋ ಅಂತ ಮನಸ್ಸಿನಲ್ಲಿ ಚಿಂತೆ ಮಾಡಿಕೊಂಡು ನಮ್ಮ ಆನಂದವನ್ನ ಕಳ್ಕೊಳ್ತೀವಿ. ದಿಸ್ ಇಸ್ ಕಾರ್ಡ್. ಬಟ್ ಸರಿಯಾಗಿ ನೋಡ್ತು ಅಂದ್ರೆ ಲಕ್ಷಾಂತರ ಏರೋಪ್ಲೇನ್ ಮೇಲೆ ಹೋಗುತ್ತೆ, ಅಷ್ಟೇ ಕೆಳಕ್ಕೆ ಲ್ಯಾಂಡ್ ಆಗತ್ತೆ. ಆದರೆ ಆ ಚಾನ್ಸಸ್ ಆಫ್ ಸೇಫ್ ಲ್ಯಾಂಡಿಂಗ್ ಅದು 99.9997. ಅಂಡ್ ಆಕ್ಸಿಡೆಂಟ್ ಆಗೋ ಇದು ಎಷ್ಟು? 0.0003%. ಆದ್ರೆ ನಮ್ಮ ಮನಸ್ಸು ಆ ಸಕಾರಾತ್ಮಕದ 99.9997 ನೋಡಲ್ಲ. ಆದ್ರೆ ಏನ್ ಆಗೋದಿಲ್ಲ, ಆಗೋದಕ್ಕೆ ಮುಂಚೆನೆ ಆಗತ್ತೇನೋ ಅಂತ. ಲಾ ಆಫ್ ಆವರೇಜಸ್ ಈಸ್ ಇನ್ ಅವರ್ ಫೇವರ್. ಸಾಮಾನ್ಯವಾಗಿ ಇದನ್ನು ಬಿಟ್ಬಿಡ್ಬೇಕು. ದಿಸ್ ಇಸ್ ಕಾಲ್ಡ್ ಟೆನ್ಷನ್ ಡ್ಯೂ ಟು ಆಂಟಿಸಿಪೇಷನ್. ಮುಂದೆ ಹಿಂಗಾಗ್ಬಿಡ್ತಾನೇನೋ, ನನ್ನ ಮಗು ಆಕ್ಸಿಡೆಂಟ್ ಆಗ್ಬಿಡ್ತೇನೋ, ಹಿಂಗಾಗ್ಬಿಡ್ತೇನೋ ಅಂತ ಅಂದ್ಬಿಟ್ಟು ಆಗದೆ ಇರೋದನ್ನು ಊಹೆ ಮಾಡಿಕೊಂಡು ನಾವು ಟೆನ್ಷನ್ ಮಾಡಿಕೊಂಡು ನಮ್ಮ ಆನಂದವನ್ನ ಹಾಳು ಮಾಡ್ಕೊತೀವಿ. ಆದ್ರಿಂದ ನಾವು ಗೋಳಾಡೋದಕ್ಕೆ ಕಾರಣ ಹೊರಗಡೆ ವಸ್ತು ಅಲ್ಲ, ಹೊರಗಡೆ ಸನ್ನಿವೇಶ ಅಲ್ಲ, ನನ್ನ ಮನಸ್ಸು. ಆದ್ರೆ ಏನ್ ಮಾಡ್ಬೇಕು, ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು. ನೋಡ್ಬೇಕು, ಇಷ್ಟ ಸಣ್ಣ ವಿಚಾರಕ್ಕೆ ಆಡ್ತಾ ಇದ್ದೀನಲ್ಲ, ಜೀವನದಲ್ಲಿ ಬಹಳಷ್ಟು ಜನಕ್ಕೆ ಬಹಳಷ್ಟು ತೊಂದರೆ ತಾಪತ್ರೆಗಳು, ಆನಂದವಾಗಿದ್ದಾರಲ್ಲ, ಅದನ್ನ ನೋಡ್ಕೊಂಡು ಕಲಿಬೇಕು. ಹೇಳ್ತಾನಲ್ಲ, ಬೇರೆಯವ್ರ ಕಷ್ಟ ನನಗಿಂತ ಜಾಸ್ತಿ. ಈ ಇದರಲ್ಲಿ ಕೃಷ್ಣರಾಜಪುರದಲ್ಲಿ ಒಂದ್ಸರಿ ಸಂತೆ ಆದಾಗ ಏನು ಎಲ್ಲ ಇಟ್ಕೊಂಡಿರ್ತಾರಲ್ಲ, ಗೊತ್ತು ನಿಮಗೆ. ಬೆಂಗಳೂರಿನಲ್ಲಿ ಒಂದ್ಸರಿ ಸಡನ್ ಆಗಿ ಹೇಳ್ದೆ ಬಡ ಮಳೆ ಬಂದ್ಬಿಡುತ್ತೆ. ಆ ರೀತಿ ಒಂದ್ಸರಿ ದಬ ಮಳೆ ಬಂದಾಗ ಪಾಪ ಆ ಉಪ್ಪಿನವಳು ಅದೆಲ್ಲ ಹೊರಟೋಗ್ಬಿಡ್ತು ಅಂತ ಗೋಳಾಡ್ತಾ ಇದ್ದಾರೆ. ಎಲ್ಲ ನೀರಾಗಿ ಹೋಗ್ಬಿಡ್ತು ಒಂದು ನಿಮಿಷ. ಆದ್ರೆ ಪಕ್ಕದಲ್ಲಿದ್ದವಳು ಬೇಳೆವಳು ಇವಳಿಗಿಂತ ಜೋರಾಗಿ ಅಳ್ತಾ ಇದ್ದಾಳೆ. ಬಟ್ ಆಕೆಗೆ ಹೋಗಿದ್ದು ಒಂದಿಷ್ಟು ಬೇಳೆ ಮಾತ್ರ. ಉಪ್ಪಿನವಳು ಫುಲ್ಲಾಗಿ ಹೊರಟೋಯ್ತು. ಅದು ಹಾಳಾಗ್ಲಿ ಅಂದ್ರೆ ಈ ಪಕ್ಕದಲ್ಲಿ 3ನೇವಳು ತೆಂಗಿನಕಾಯಿ ಮೂಟೆ ಇಟ್ಕೊಂಡವಳು ಹೊರಲಾಡಿ ಹತ್ಲಂತೆ. ನೋಡಿ, ಉಪ್ಪಿನವಳತ್ಲು, ಬೇಳೆವಳತ್ಲು, ತೆಂಗಿನಕಾಯಿ ಮೂಟೆ ಹೊಳತ್ಲು. ಪ್ರಪಂಚದಲ್ಲಿ ನಮಗಿಂತ ಜಸ್ಟ್ ಕಷ್ಟದಲ್ಲಿರೋರು ಬಹಳಷ್ಟು ಜನ ಇದ್ದಾರೆ, ಇನ್ನ ಕಷ್ಟದಲ್ಲಿ ಇದ್ದಾರೆ, ಗೋಳಾಡ್ತಾ ಇಲ್ಲ. ನಾವು ನೋಡ್ಕೋಬೇಕು, ನನಗೇನು ನಡೀತಾ ಇದೆ, ಇದನ್ನ ನಾ ರೀತಿ ಗೋಳಾಡೋದ್ರಿಂದ ನನ್ನ ಸಮಸ್ಯೆ ಏನು ಪರಿಹಾರ ಆಗಲ್ಲ, ಅದನ್ನು ಎದುರಿಸುವಂತ ಕರಿಬೇಕು. ಆದ್ರಿಂದ ನಾವು ಬೇರೆಯವರನ್ನು ನೋಡ್ಕೊಂಡು ಬೇರೆಯವ್ರ ಕಷ್ಟ ಆಗಿದೆ, ನನಗಿಂತ ಬಹಳ ಜನ ಕಷ್ಟ ಆಗಿದೆ, ನನಗೆ ಪರಮಾತ್ಮ ಎಷ್ಟೆಲ್ಲ ಕೊಟ್ಟಿದ್ದಾನೆ ಅನ್ನೋದು ನೋಡ್ಕೋಬೇಕು. ಎಷ್ಟು ಕೊಟ್ಟಿದ್ದಾನೆ ನೋಡಿ. ಕೆಲವರು ಹೇಳ್ತಾ, ಅಯ್ಯೋ ನನಗೆ ದುಡ್ಡಿಲ್ಲ ಅಂತ. ನಾನು ಬಹಳ ಜನ ಹೇಳ್ತೀನಿ ನೋಡಿ, ಯಾರಿಗೊಬ್ರಿಗೆ ಹೇಳಿದೆ ನೋಡಿ, ಯಾರಿಗೊಬ್ರಿಗೆ ಒಬ್ಬ ಜೀವಂತವಾದ ವ್ಯಕ್ತಿಯಿಂದ 2 ಕಣ್ಣು ಕೊಟ್ಟರೆ ಅವ್ರಿಗೆ ಒಂದು ಕಣ್ಣು ಬರುತ್ತಂತೆ. ಅವರು ಪೇಪರ್ನಲ್ಲಿ 35 ಲಕ್ಷ ಹಾಕ್ಸಿದ್ದಾರೆ, ಕೊಡ್ತಾರಂತೆ. ನೀನು ಇವಾಗ್ಲೇನೆ ಬದುಕಿರೋವಾಗ್ಲೇ 2 ಕಣ್ಣುಗಳನ್ನು ಕೊಟ್ಟರೆ ನಿಮಗೆ 35 ಲಕ್ಷ ಕೊಡ್ತೀಯ ಅಂತಾನೆ. ಅಂದ್ರೆ ಕಣ್ಣು 35 ಲಕ್ಷಕ್ಕಿಂತ ಜಾಸ್ತಿ. ಹಾಗೆ ನೋಡಿ, ಹೃದಯ, ಕಿಡ್ನಿ, ಲಿವರ್, ನಾವು ಕೋಟ್ಯಾಧಿಪತಿಗಳು. ಬಟ್ ನಾವು ಅನ್ಕೊಳ್ಳೋದ್ರ ಹತ್ರ ಇರೋದನ್ನ ನೋಡ್ಕೊಳ್ದೆ, ವಿ ಡೋಂಟ್ ಕೌಂಟ್ ಅಟ್ ದಿ ಬ್ಲೆಸಿಂಗ್ಸ್ ವಿ ಹ್ಯಾವ್ ಅಂಡ್ ವಿ ಓನ್ಲಿ ಲುಕ್ ಅಟ್ ವಾಟ್ ವಿ ಡೋಂಟ್ ಹ್ಯಾವ್. ಇದು ಒಂದು ಕಾರಣ ನಮ್ಮ ಆನಂದವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ. ಆದ್ರಿಂದ ನಾವೇನ್ ಮಾಡ್ಬೇಕು, ನಂಬರ್ 1, ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೋಬೇಕು. ಮನಸ್ಸಲ್ಲಿ ಆನಂದ ಬರ್ಬೇಕಂದ್ರೆ ನಾವು ಅನ್ಕೋಬೇಕು, ಹೊರಗಡೆ ಎಲ್ಲೂ ಇಲ್ಲ, ನನ್ನ ಮನಸ್ಸು. ಯಾವಾಗ ನನ್ನ ಮನಸ್ಸು ಶಾಂತಿ ಹೊಂದಿರುತ್ತೆ, ಧೈರ್ಯ ಇರಬೇಕು. ಆಮೇಲೆ ಹೋಪ್,
ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಆದ್ರೆ ಕಷ್ಟಗಳು ಬಂದಾಗ ಈ ಕಷ್ಟ ಪರ್ಮನೆಂಟ್ ಅಲ್ಲ, ಇವತ್ತಲ್ಲ ನಾಳೆ ಪರಿಹಾರವಾಗತ್ತೆ ಅನ್ನೋದಿರ್ಬೇಕು. ಇಸ್ ಕಾಲ್ಡ್ ನೋಡಿ, ಹಿಂದೆ ಒಬ್ಬರಿಗೆ ಹೇಳ್ತಾ ಇದ್ದೆ, ಏನೋ ಒಬ್ಬ ವ್ಯಕ್ತಿ ಇದ್ದಂತೆ, ಅವನು ವಿಪರೀತ ದುಡ್ಡಿನ ವ್ಯಕ್ತಿ, ಅವನಿಗೊಬ್ಬ ಮಗ ಇದ್ದ. ಆ ಮಗ ಹಂಗೆ ಹೇಳಿದಂತೆ, ಅವನು ನೀವಪ್ಪ ನಿನ್ನ ದುಡ್ಡು ಬೇಡ, ನಾನೇನೇ ಅಮೆರಿಕಾಲಿ MS ಮಾಡಿ ನಾನು ಕೆಲಸ ಸಂಪಾದನೆ ಮಾಡ್ತೀನಿ ಹೇಳ್ದ. ನನ್ನ ಹತ್ರ ಇಷ್ಟೊಂದು ದುಡ್ಡು ಕಾಸು, ನೀನೊಬ್ಬನೇ ಮಗ, ಇಲ್ಲಪ್ಪ ನನಗೆ ನಿನ್ನ ದುಡ್ಡು ಬೇಡ, ನೀನು ಅಹಂಕಾರ ಇಲ್ಲ, ನಾನೇ ಸಂಪಾದನೆ ಮಾಡಬೇಕು. ಏನು ಬಲವಂತ ಗೊಪ್ಪಿದ್ರೆ ಅವರಪ್ಪ ಏನು ಮಾಡಿದಂತೆ, ಕೈಯಿಂದ ಒಂದು ಉಂಗುರ ತೆಗೆದು ಇವನು ಕೈಗೆ ಹಾಕಿದ್ದಂತೆ, ನಿಂಗೆ ಜೀವನದಲ್ಲಿ ತುಂಬ ಕಷ್ಟ ಆದಾಗ ಈ ರಿಂಗನ್ನು ತೆಗೆದು ಹಿಂಗೆ ಟಾಸ್ ಮಾಡು. ಇವನಿಗೇನು ಅರ್ಥವಾಗಲಿಲ್ಲ, ಅದು ಏನು ಹೇಳಿದ್ನೋ ಏನೋ ಅಂತ. ಹೋದ, ಅಲ್ಲಿ ಪಾಸ್ ಆಯಿತು, MS ಆಯಿತು, ಆಮೇಲೆ PhD ಮಾಡ್ದ, ಒಂದು ಉದ್ಯಮ ಶುರು ಮಾಡ್ದ ಅಮೆರಿಕಾನ ಇಬ್ಬರ ಜೊತೆ. ಸಿಕ್ಕಾಪಟ್ಟೆ ಸಾವಿರಾರು ಜನಗಳಿಗೆ ಎಂಪ್ಲಾಯ್ಮೆಂಟ್, ತುಂಬ ಖುಷಿಯಾಗಿ ಮೇಲೆ ಬರ್ತಾ ಇದ್ದಾನೆ. ಆದರೆ ಕಾಲಕ್ರಮೇಣ ರಿಸೆಷನ್ ಆದಾಗ ಆ ಬಿಸ್ನೆಸ್ ಡೌನ್ ಆಯಿತು, ಜನಗಳು ಬ್ಯಾಂಕ್ನವರು ಕೊಡಲಿಲ್ಲ, ಈ ಪಾರ್ಟ್ನರ್ಸ್ ಆ ಟೈಮಿಗೆ ಕೈ ಕೊಟ್ಬಿಟ್ರು. ಇವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಡ್ತು, ಏನು ಹಿಂಗಾಗ್ಬಿಡ್ತು, ಇವನ ಆಸ್ತಿಗಳೆಲ್ಲ ಹೋಯ್ತು, ಜನಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ. ಇವನು ಮತ್ತೆ ಬಂದು ಅವರಪ್ಪನಿಗೆ ಮಗ ತೋರ್ಸೋಕೆ ಇಷ್ಟ ಇಲ್ಲ. ಕಡೆಗೆ ಅವನ ಆತ್ಮಹತ್ಯೆಗೆ ಸಿದ್ಧತೆ, ನೀರಲ್ಲಿ ಮುಳುಗಿ ಸಾಯ್ಬೇಕು. ಆ ಟೈಮಲ್ಲಿ ಅವರಪ್ಪ ಹೇಳಿದ ಜ್ಞಾಪಕ ಇರುತ್ತೆ, ಏನೋ ನಿಂಗೆ ತುಂಬಾ ಕಷ್ಟ ಆದಾಗ ಈ ರಿಂಗನ್ನು ತೆಗೆದು ಹಿಂಗೆ ಟಾಸ್ ಮಾಡು. ಅವನೇನು ಮಾಡ್ದ, ಇನ್ನೇನು ನೀರು ಮುಳುಗಬೇಕು, ನಮ್ಮಪ್ಪ ಏನೋ ಹೇಳಿದಾರೆ ನೋಡುವ ಅಂತ ಕೈಯಿಂದ ಹಿಂಗೆ ರಿಂಗ್ ತೆಗೆದು ಹಿಂಗೆ ಟಾಸ್ ಮಾಡ್ದ. ಹಿಂಗೆ ಟಾಸ್ ಮಾಡಿದಾಗ ಒಳಗಡೆ ಏನೋ ಅಕ್ಷರ ಇತ್ತು, ಏನೋ ಈವನ್ ದಿಸ್ ವಿಲ್ ಪಾಸ್ ಅವೇ. ಅವನಿಗೆ ಅರ್ಥ ಹೋದ್, ನಮ್ಮ ತಂದೆಯವ್ರದ್ದೊಂದು ಮೆಸೇಜ್ ಇದೆ, ನನಗೇನು ಈ ಕಷ್ಟ ಬಂದಿದೆ ಈ ಮುಂದೆ ಪರಿಹಾರವಾಗತ್ತೆ. ನೋಡಿ, ಮುಳುಗಬೇಕು ಅಂತ ಇದ್ದವನು ವಾಪಸ್ ಹೋದ. 3 ದಿನಗಳವರೆಗೆ ಒಂದು ಯಾರು ಬ್ಯಾಂಕ್ನಲ್ಲಿ ಅವನಿಗೆ ಸರಿಯಾಗಿ ವ್ಯವಹಾರ ಆಯಿತು, ಅವರೇ ಒಂದು ತಗೊಳ್ಳಿ ಅಂತ ಹೇಳಿ, ಇನ್ನು ಸವಿ ನನ್ನ ಹತ್ರ ಇದಿಲ್ಲ, ಅಡಬಿಡೋದಕ್ಕೇನು ಪರವಾಗಿಲ್ಲ, ನಿಮ್ಮ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳಿ ಶುರು ಮಾಡಿದ್ರು. ಅವನು ಮತ್ತೆ ಬಿಸ್ನೆಸ್ನಲ್ಲಿ ಯಶಸ್ವಿಯಾಗಿದ್ದಾನೆ. ಆದರೆ ಇದಿರಬೇಕು ನಮ್ಮ ಮನಸ್ಸಿನಲ್ಲಿ. ಬಹಳ ಸರಿ ನಮಗೆ ಗೋಳಾಗೋದು, ಆನಂದ ಕೇಳೋದು ಯಾವಾಗ ಅಂತಂದ್ರೆ ಏನೋ ಆಗ್ಬಿಡತ್ತೆ ಅಂತ. ಇದನ್ನ ಅನ್ಕೊಳ್ಳಿ, ಲೆಟ್ ಅಸ್ ಲಿವ್ ವಿತ್ ಹೋಪ್. ಯಾವಾಗ ನಾವು ಹೆಗಡೆ ಹೋಪ್, ಈವನ್ ದಿಸ್ ವಿಲ್ ಪಾಸ್ ಅವೇ. ಜೀವನದಲ್ಲಿ ಕಷ್ಟ ಬರುತ್ತೆ, ತೊಂದರೆ ಬರುತ್ತೆ, ತಾಪತ್ರಯ ಬರುತ್ತೆ, ಆವಾಗ ನಾವು ನಮ್ಮ ಮನಸ್ಸನ್ನ ಸಮತೋಲನ ಕೆಟ್ಕೊಳ್ದೆ ಐ ವಿಲ್ ಹ್ಯಾವ್ ಟು ಲಿವ್ ವಿತ್ ಎ ಹೋಪ್. ಆಮೇಲೆ ಬಹಳ ಮುಖ್ಯ ಈ ಆನಂದಕ್ಕೆ ಇನ್ನೊಂದು ಅಂದ್ರೆ ಇನ್ನೊಬ್ಬರನ್ನ ದ್ವೇಷ ಮಾಡೋದು, ಇನ್ನೊಬ್ಬರ ಬಗ್ಗೆ ಅಸೂಯೆ. ಅಯ್ಯಯ್ಯೋ, ಕೆಲವರು ಆನಂದವಾಗಿರ್ತಾರೆ, ಆದ್ರೆ ಏನ್ ಮಾಡ್ತಾರೆ, ನನ್ನ ಮನೆಯಲ್ಲೂ ಫ್ರಿಜ್ ಇದೆ, ಅವನ ಮನೆಯಲ್ಲೂ ಫ್ರಿಜ್ ಇದೆ, ಬಟ್ ಅವ್ರು ಏನ್ ಮಾಡಿದ್ರೆ ಡಬಲ್ ಡೋರ್ ಫ್ರಿಜ್ ತಂದ್ಬಿಟ್ಟ, ಅದು ನನ್ನ ಗೋಡಿಗೆ ಕಾರಣ. ಯಾಕೆ, ನಂಗೆ ಸಾಕು, ಬಟ್ ನೋಡಿ ಅವನನ್ನ ಅನುಸರಿಸೋಕೆ ಹೋಗಿ ನಮ್ಮ ಜೀವನದಲ್ಲಿ ಆನಂದವನ್ನ ಕೆಡಿಸ್ಕೊಂತೀವಿ. ನನಗೆ ಸ್ಕೂಟರ್ ಇದೆ, ಕಾರು ಇದೆ, ಬಟ್ ಅವ್ರೇನ್ ಮಾಡ್ತಾರೆ, ಒಳ್ಳೆ ಮಾಡ್ಲಿಕ್ಕೆ ಕಾರ್ ತಗೊಂಡ್ಬಿಟ್ರು, ಅದು ನನ್ನ ಅಸೂಯೆ, ಅದನ್ನ ನನ್ನ ಆನಂದಕ್ಕೆ ಇದಕ್ಕೆ ತರುತ್ತೆ. ಯಾವ ವ್ಯಕ್ತಿಯಲ್ಲಿ ಈ ಒಳಗಡೆ ಬೇರೆಯವರ ಶ್ರೇಯಸ್ಸನ್ನ ಕಂಡು ಅಸೂಯೆ ಪಡ್ತಾರೋ ಅವರಿಗೆ ಜೀವನದಲ್ಲಿ ಆನಂದ ಸಿಗೋದಿಲ್ಲ. ಆದ್ರಿಂದ ಒಂದು ತಿಳ್ಕೋಬೇಕು, ಯಾರ್ಯಾರಿಗೆ ಜೀವನದಲ್ಲಿ ಆನಂದ ಇರಬೇಕು, ಹೊರಗಡೆ ವಸ್ತುವನ್ನಿಲ್ಲ, ಹೊರಗಡೆ ಜನಗಳಲ್ಲಿಲ್ಲ, ಇದು ನನ್ನ ಮನಸ್ಸು, ನನ್ನಲ್ಲಿರೋ ಒಳಗಡೆ ಇದನ್ನ ಹೇಗಬೇಕು, ಐ ಮಸ್ಟ್ ಬಿ ಪಾಸಿಟಿವ್, ಸಕಾರಾತ್ಮಕ ಮನೋಭಾವ ಇರಬೇಕು. ನನ್ನ ಮನಸ್ಸಿನಲ್ಲಿ ಶಾಂತಿ, ಧೈರ್ಯ, ಆಸೆ, ಮತ್ತೆ ಪ್ರೇಯರ್ ಅನ್ನೋದೇನು, ನಾವು ಇದನ್ನ ವ್ಯಾಪಾರದಲ್ಲಿ ಮಾಡಬಾರ್ದು. ದೇವರ ಹತ್ರ ಹೋಗಿ ದೇವರೇ ನನ್ಗೆ ಅದು ಕೊಡು, ಇದು ಕೊಡು, ಇದು ಕೊಡು ಅಂತ ಕೇಳಬಾರ್ದು. ಅವರೇನು ದಳ್ಳಾಳಿ ಕೆಟ್ಟೋದ್ನ ದೇವರು, ಈ ಕಮಿಷನ್ ಏಜೆಂಟ್ ಅಲ್ಲ. ದೇವರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡೋದು ಹೇಗೆಂದ್ರೆ, ಏನೇ ನಡೆಯುತ್ತೋ ಪರಮಾತ್ಮ ನಡೀಲಿ, ಅದನ್ನು ಎದುರಿಸುವಂತ ಶಕ್ತಿ ಕೊಡು, ಗಿವ್ ಮಿ ದಿ ಸ್ಟ್ರೆಂಗ್ತ್ ಟು ಫೇಸ್. ವ್ಯಾಪಾರ ಮನೋಭಾವ ಯಾರಲ್ಲಿ ಬಿಡ್ತೀವೋ ದೇವರಲ್ಲಿ, ದೇವರೇ ಅದು ಕೊಡು, ಇದು ಕೊಡು, ಕಷ್ಟ ಕೊಡಬೇಡ, ಕಷ್ಟ ಪಕ್ಕದ ಮನೆಗೆ ಹೋಗ್ಲಿ, ಆ ರೀತಿ ಆದವ್ರಿಗೆ ಜೀವನದಲ್ಲಿ ಆನಂದ ಸಿಗೋದಿಲ್ಲ. ಯಾರು ಜೀವನದಲ್ಲಿ ಆನಂದವಾಗಿರ್ಬೇಕು ಅಂತ ಇದ್ದಾರೋ ಆವಾಗ ಏನ್ ಮಾಡ್ಬೇಕು, ನಮ್ಮ ಮನಸ್ಸಿನಲ್ಲಿ ಈ ತರ ಸಮತೋಲನವಾದ ಒಂದು ಚಿತ್ತವನ್ನ ಇಟ್ಕೋಬೇಕು. ಅಂಡ್ ಬೇರೆಯವರನ್ನ ಅನುಸರಿಸೋದಕ್ಕೆ ಹೋಗ್ಬಾರ್ದು. ಮುಖ್ಯವಾಗಿ ಬಹಳ ಮುಖ್ಯ, ಯಾರು ಆನಂದವಾಗಿರ್ಬೇಕು ಅಂತ ಇದ್ದಾರೋ ಬಹಳ ಬಹಳ ಪ್ರಮುಖವಾದ ಸೂತ್ರ, ನಾನು ಆದಷ್ಟು ಜಾಸ್ತಿ ಜನಗಳಿಗೆ ಆನಂದಕ್ಕೆ ನಾನು ಕಾರಣ ಆಗಬೇಕು. ಇಟ್ಸ್ ಆಲ್ ಕ್ರಿಯೇಟ್ ಹ್ಯಾಪಿನೆಸ್ ಟು ಆಸ್ ಮೆನಿ ಪೀಪಲ್ ಆಸ್ ಮಚ್ ಆಸ್ ಪಾಸಿಬಲ್. ನಾನು ಬೇರೆಯವ್ರಿಗೆ ಗೋಳ್ ಆಡಿಸಿ ನಾನು ಜೀವನದಲ್ಲಿ ಆನಂದವಾಗಿರೋಕ್ಕಾಗಲ್ಲ. ನನ್ನಿಂದ ಯಾವ ವ್ಯಕ್ತಿ ನನ್ನಿಂದ ಆದಷ್ಟು ಜನಗಳಿಗೆ ಶಾಂತಿ, ನೆಮ್ಮದಿ, ಆನಂದ ಸಿಗಲು ಅಂತ ಬರೀ ಸಂಕಲ್ಪ ಮಾಡೋದಲ್ಲ, ಆದಷ್ಟು ಜನಗಳಿಗೆ ಅವನ ಬೇರೆಯವರ ಆನಂದಕ್ಕಾಗಿ ಯಾವ ವ್ಯಕ್ತಿ ಕಾರಣವಾಗ್ತಾನೋ ಅವನಿಗೆ ಜೀವನದಲ್ಲಿ ಆನಂದ. ಒಂದು ಸ್ನೇಹಿತರೆ ತಿಳ್ಕೊಳ್ಳಿ, ಆನಂದ ಹೊರಗಡೆ ಎಲ್ಲೂ ಇಲ್ಲ,
ಒಂದು ವಸ್ತು ಜನಗಳಲ್ಲಿಲ್ಲ, ಇದಿರೋದು ನನ್ನ ಮನಸ್ಸು. ಯಾರ ಮನಸ್ಸಿನಲ್ಲಿ ಈಗ ನಾವೇನು ತಿಳ್ಕೊಂಡಿದ್ದೀವಿ, ಇದು ಪೂರ ಎಕ್ಸಾಸ್ಟಿವ್ ಅಂತ ಹೇಳಲ್ಲ, ಇನ್ನು ಕೆಲವು ಅಂಶಗಳಿದೆ. ನನ್ನ ದುಃಖಕ್ಕೆ, ನನ್ನ ಗೋಳಿಗೆ ನನ್ನ ಮನಸ್ಸೇ ಕಾರಣ. ಆದ್ದರಿಂದ ಯಾರು ಮನಸ್ಸನ್ನು ಹೊರಗಡೆ, ನನ್ನ ಆನಂದಕ್ಕೆ ಹೊರಗಡೆ ಇಲ್ಲ, ನನ್ನ ಮನಸ್ಸೇ ಕಾರಣ ಅಂತ ಹೇಳಿ ನಾನು ಸಿದ್ಧತೆ ಮಾಡ್ಕೊಳ್ತೀವೋ ಅವ್ರಿಗೆ ಜೀವನದಲ್ಲಿ ಆನಂದ ಖಂಡಿತ. ಆದಷ್ಟು ಜಾಸ್ತಿ ಜನಗಳಿಗೆ ನಾವು ಆನಂದವನ್ನು ಕಲ್ಪಿಸೋಣ. ನಮಸ್ಕಾರ.